ಎಲ್ಲರಿಗೂ ನಮಸ್ಕಾರ. ಅಕ್ಕ ಮಹಾದೇವಿಯ ವಚನಗಳ ಚಿಂತನೆಯ ಮೂರನೆಯ ಭಾಗ. ಅಕ್ಕನ ಮೇಲೆ ಕೌಲತಾಂತ್ರಿಕ ಕಾಶ್ಮೀರಿ ಶೈವದ ಪ್ರಭಾವ, ಒಂದು ಪರಿಶೀಲನಾ ಟಿಪ್ಪಣಿ ಮತ್ತು ಇದರ ಜೊತೆಗೆ ಪ್ರಕೃತಿಯ ಮಡಿಲಲ್ಲಿ ಶಿವನನ್ನು ಹುಡುಕಿ ಅನ್ನುವಂಥ ಮತ್ತೊಂದು ಟಿಪ್ಪಣಿ. ಈ ಎರಡನ್ನು ಒಟ್ಟುಗೂಡಿಸಿ ಈ ಒಂದು ವಿಡಿಯೋ ಉಪನ್ಯಾಸವನ್ನು ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಒಂದು ವಿಷಯ ಈ ಹಿಂದೆ ನಾನು ಚರ್ಚಿಸಿದ್ದೆ, ಆದರೂ ಕೂಡ ಈಗ ಅಕ್ಕ ಮಹಾದೇವಿಯ ಸರಣಿಯನ್ನು, ವಚನಗಳ ಸರಣಿಯನ್ನು ವಿಶೇಷವಾಗಿ ಪ್ರಾರಂಭ ಮಾಡಿರೋ ಕಾರಣಕ್ಕಾಗಿ ಈಗ ಮತ್ತೊಮ್ಮೆ ನಾನು ಅದನ್ನು ಇಲ್ಲಿ ಪುನರಪಿ ಪ್ರಯತ್ನವನ್ನು ನಡೆಸಿದ್ದೇನೆ. ಅಭಿನವಗುಪ್ತನು ಪ್ರತ್ಯಭಿಜ್ಞಾ ಸಿದ್ಧಾಂತ ಅಥವಾ ಸಿದ್ಧಾಂತಿಕ ಅಥವಾ ತಾಂತ್ರಿಕ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕ. ಇವನ ಸಿದ್ಧಾಂತ ಕುರಿತು ಬನಾರಸ್ ವಿಶ್ವವಿದ್ಯಾಲಯದ ಕಮಲಾಕರ್ ಮಿಶ್ರಾ ಅವರ ಕೃತಿ ಕಾಶ್ಮೀರ ಶೈವಿಸಂ ಎಂಬ ಕೃತಿಯನ್ನು ಗಮನಿಸಿದ ನನಗೆ ಅಕ್ಕ ಮಹಾದೇವಿಯ ವಚನಗಳಲ್ಲಿನ ಲೈಂಗಿಕ ಲಿಂಗಾಂಗ ಸಾಮರಸ್ಯಕ್ಕೆ ಸಂಬಂಧಿಸಿ ವ್ಯಕ್ತವಾದ ರತಿಸುಖಾನುಭವಗಳ ಸುತ್ತಲಿನ ಲೈಂಗಿಕ ಪ್ರತಿಮೆಗಳನ್ನು ಈ ಪುಸ್ತಕದ ಬೆಳಕಿನಲ್ಲಿ ಪರಿಶೀಲನೆ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಈಗಾಗಲೇ ಒಂದು ಅರ್ಧ ಭಾಗ ವಿಷಯ ನಮ್ಮ ಗಮನಕ್ಕಾಗಲೇ ಬಂದಿದೆ. ಅಂದರೆ ಅಕ್ಕನ ಪೂಜೆಯಲ್ಲಿ ಈ ರತಿಸುಖಾನುಭವದ ಕಲ್ಪನೆ ನಮಗೆ ಸ್ಪಷ್ಟವಾಗಿದೆ ಈ ಹಿಂದೆ ಎರಡನೇ ವಿಡಿಯೋದಲ್ಲಿ. ಈಗ ಅದನ್ನು ನಾವು ಕೌಲತಾಂತ್ರಿಕ ಸಿದ್ಧಾಂತಕ್ಕೆ ಸಂಬಂಧಪಟ್ಟು ಅದರ ಬೆಳಕಿನಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಆ ಪ್ರಯತ್ನದಲ್ಲಿ ಇಲ್ಲಿ ಮತ್ತೆ ಬೇರೆ ವಚನಗಳು ಇಲ್ಲಿ ಪ್ರಸ್ತಾಪಕ್ಕೆ ಒಳಗಾಗ್ತವೆ. ಈಗಾಗಲೇ ವ್ಯಕ್ತಪಡಿಸಿದಂತೆ ವಚನಕಾರರ ಮೇಲೆ ತಾಂತ್ರಿಕರ ಪ್ರಭಾವವಿರ್ತಕ್ಕಂಥದ್ದು ಸ್ಪಷ್ಟ. ಈ ಕುರಿತು ನಮ್ಮಲ್ಲಿ ಅಷ್ಟೊಂದು ಗಮನ ಸೆಳೆಯುವಂತಹ ಅಧ್ಯಯನ ಚರ್ಚೆಗಳಾಗಿಲ್ಲವೆನಿಸುತ್ತದೆ. ಆಗಿಲ್ಲ. ತಂತ್ರಿಸಂನ ಹಿನ್ನೆಲೆಯಲ್ಲಿ, ಲೋಕಾಯತ ಪರಂಪರೆಯ ಹಿನ್ನೆಲೆಯಲ್ಲಿ ಒಟ್ಟಾರೆ ಶಾಕ್ತ ಶೈವ ಇತಿಹಾಸ ಪ್ರಾರಂಭಿಸಿ ಅದರ ಮುಖಾಂತರ ಲಿಂಗಾಯತ ಧರ್ಮವನ್ನು ಕಂಡರಿಯುವ, ಶರಣರ ವಚನಗಳನ್ನು ಕಂಡರಿಯುವಂಥ ಪ್ರಯತ್ನ ಮಾಡಿಯೇ ಇಲ್ಲ. ನಾನು ಪ್ರಥಮ ಬಾರಿಗೆ ಲೋಕಾಯತ ಮತ್ತು ಶಾಕ್ತ ಶೈವ ಅಂತೇಳಿ ಅದನ್ನು ವೀರಶೈವದವರೆಗೆ ವಿಸ್ತರಿಸಿ 3 ಸಂಪುಟಗಳನ್ನು 2016ನೇ ಇಸ್ವಿಯಲ್ಲಿ ನಾನು ಬಿಡುಗಡೆ ಮಾಡಿದೆ. ಆದರೆ ದುರದೃಷ್ಟವಶಾತ್ ವಿದ್ವತ್ ಲೋಕ ನನ್ನ ಕೃತಿಯನ್ನು ಅಷ್ಟಾಗಿ ಗಮನಿಸಲಿಲ್ಲ. ಇದು ಒಂದು ವಿಷಾದದ ಸಂಗತಿ. ಮಾತ್ರವಲ್ಲ, ಇವತ್ತೇನು ಲಿಂಗಾಯತ ಮತ್ತು ವೀರಶೈವ ಬಣಗಳ ಕಿತ್ತಾಡ್ತಾ ಇದಾವಲ್ಲ, ಆ ಎರಡೂ ಬಣಗಳಿಗೂ ಕೂಡ ಇತಿಹಾಸವನ್ನ, ಈ ಧರ್ಮ ಪರಂಪರೆಯ ಇತಿಹಾಸವನ್ನ ವಿಕಾಸ ಕ್ರಮದಲ್ಲಿ ನೋಡಿ ಅರ್ಥ ಮಾಡಿಕೊಳ್ತಕ್ಕಂಥ ಇಚ್ಛೆ ಇಲ್ಲ. ಅವರಿಗೆ ಆ ಬಗ್ಗೆ ಒಲವಿಲ್ಲ. ಯಾಕೆಂದ್ರೆ ಇತಿಹಾಸ ಕ್ರಮದಿಂದ ಇತಿಹಾಸವನ್ನು ಅವರು ನೋಡ್ತಾ ಬಂದಿದ್ದೇ ಆದ್ರೆ, ಪೀಠಾಚಾರ್ಯರು ಲಿಂಗಾಯತ ಧರ್ಮದ ಸ್ಥಾಪಕರಾಗಲ್ಲ ಅಥವಾ ವೀರಶೈವ ಧರ್ಮದ ಸ್ಥಾಪಕರಾಗಲ್ಲ. ಬಸವಣ್ಣನು ಕೂಡ ವೀರಶೈವ ಅಥವಾ ಲಿಂಗಾಯತ ಧರ್ಮದ ಸ್ಥಾಪಕನಾಗಲ್ಲ. ಅದು ಜನರ ಬದುಕಿನ ಅಂಗಳದಿಂದ 3,000-4,000 ಅಥವಾ 5,000 ವರ್ಷಗಳ ಬೀಸಿನಲ್ಲಿ ವಿಕಾಸವಾಗಿ ಬಂದಂಥ ಒಂದು ಧರ್ಮವಾಗಿ ಅದು ಕಣ್ಣಿಗೆ ಕಾಣ್ತದೆ. ಆಗ ಇವರ ಪಂಚಾಚಾರ್ಯರು ಉದ್ಭವ ಅವರಿಂದ ಸೃಷ್ಟಿಯಾಯಿತು ಅನ್ನೋ ವಾದ ಬಿದ್ದು ಹೋಗ್ತದೆ. ಅಲ್ಲದೆ ಅವರೊಂದು ಮೂಲ ಪ್ರಶ್ನೆ ಹಾಕಿಕೊಂಡಿಲ್ಲ. ಲಿಂಗ ಮೊದಲೋ ಪೀಠಾಚಾರ್ಯರ ಮೊದಲು ಅಂತಂದ್ರೆ ಲಿಂಗವೇ ಮೊದಲು ಅಂತ ಅನಿಸ್ಕೊಳ್ತೈತೆ. ಯಾಕಂದ್ರೆ ಅವರೇ ಲಿಂಗೋದ್ಭವರು. ಅದೇ ರೀತಿ ಲಿಂಗ ಮೊದಲು ಬಸವಣ್ಣ ಮೊದಲು ಅಂದ್ರೆ ಬಸವಣ್ಣನ ಪೂರ್ವಕಾಲದಿಂದಲೂ ಲಿಂಗವಿತ್ತು.
ಮತ್ತು ಲಿಂಗವಿತ್ತು ಅಂದಮೇಲೆ ಅಲ್ಲಿ ಧರ್ಮ ಪರಂಪರೆ ಆಚರಣೆ ಅವೆಲ್ಲ ಇದ್ವು ಅಂತಲೇ ಅರ್ಥ. ಆದರೆ ಬಹಳ ಅವೈಜ್ಞಾನಿಕವಾದ ಇತಿಹಾಸವನ್ನ ಜನರ ಮುಂದೆ ಇಡ್ತಾ ತಮ್ಮ ತಮ್ಮ ವಾದಗಳನ್ನ ಆ ಎರಡೂ ಬಣಗಳು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಈ ಅಕ್ಕಮಹಾದೇವಿಯ ವಚನಗಳನ್ನ ಕೌಳತಾಂತ್ರಿಕ ಪರಂಪರೆಗೆ ಸಂಬಂಧಪಟ್ಟು ಅದರ ಬೆಳಕಿನಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಕೂಡ ಒಂದು ಕುತೂಹಲದ ಮತ್ತು ಮಹತ್ವದ ವಿಷಯ ಅಂತ ನನಗೆ ಅನಿಸ್ತದೆ. ಈಗ ಕಮಲಾಕರ್ ಮಿಶ್ರಾ ಅವರ 10ನೇ ಅಧ್ಯಾಯದಲ್ಲಿ ಚರ್ಚಿಸಿರ್ತಕ್ಕಂಥ ಕೆಲವು ವಿವರಗಳ ಒಂದಷ್ಟು ಸಾರವನ್ನು ನಾವು ಮೊದಲಿಗೆ ಇಲ್ಲಿ ಹೆಕ್ಕಿ ತೆಗೆದುಕೊಳ್ಬೇಕಾಗಿದೆ. ಅಭಿನವ ಗುಪ್ತ ತನ್ನ ತಂತ್ರಾಲೋಕ ಕೃತಿಯ 29ನೇ ಅಧ್ಯಾಯದಲ್ಲಿ ಅರ್ಹ ಜನರಿಗೆ ರಹಸ್ಯ ವಿಧಿ ಎಂಬ ಶೀರ್ಷಿಕೆಯಡಿ ಕೌಳ ಸಾಧನ ಕುರಿತು ವಿವರಿಸಿದ್ದಾನೆ. ಈ ಸಾಧನದ ಆಚರಣಾ ಭಾಗವೇ ಕುಲಯೋಗ. ಕುಲ ಎಂದರೆ ಶಿವನ ಶಕ್ತಿ ರೂಪ, ಅರ್ಥಾತ್ ಪಾರ್ವತಿ. ಅದನ್ನು ಇನ್ನ ನಾವು ಕ್ರೂಡಾಗಿ ಹೇಳೋದಾದ್ರೆ ಕುಲ ಅಂದ್ರೆ ಅದು ಯೋನಿ. ಈ ವಿಶ್ವದಲ್ಲಿ ಎಲ್ಲೆಲ್ಲೂ ಹರಡಿರುವ ಶಿವಚೇತನ ವಸ್ತುವನ್ನು ಅಂದ್ರೆ ಶಕ್ತಿಯನ್ನು ಕುಂಡಲಿನಿ ಅಂತ ಕರೀತಾರೆ. ಕುಲಕುಂಡಲಿನಿ ಎಂದರೆ ಯೋನಿ ಎಂಬುದು ತಂತ್ರಗಳಲ್ಲಿ ಬಹಳ ಸ್ಪಷ್ಟ. ಕುಲಕುಂಡಲಿನಿಯು ಈ ವಿಶ್ವರೂಪದಲ್ಲಿ ಕಂಪಿಸುವ ಪ್ರಜ್ಞಾಶಕ್ತಿಯೆಂದು, ಜೀವಿಗಳ ಪ್ರಾಣರೂಪವೆಂದು ಇಲ್ಲಿ ತಿಳಿಯಲಾಗಿದೆ. ಕೌಳನಿಗೆ ಈ ವಿಶ್ವದ ಪ್ರತಿಯೊಂದು ಶಿವರೂಪವೇ ಆಗಿರುವುದರಿಂದ ಈ ವಿಶ್ವವು ಅವನಿಗೆ ಶಿವವನ್ನು ಸೇರುವ ಒಂದು ಸಾಧನವಾಗಿದೆ. ಸಾಧಕನ ಕಣ್ಣಿಗೆ ಈ ವಿಶ್ವದ ವೈವಿಧ್ಯಮಯ ವಸ್ತು ಜೀವಕೋಟಿಯಲ್ಲಿ ಕಾಣುವುದು ಶಿವರೂಪವೇ, ಬೇರೆ ಏನಲ್ಲ. ಇದರರ್ಥ ಕೌಳ ಸಾಧಕನು ಲೋಕವನ್ನು ಶಿವವನ್ನಾಗಿ ಗ್ರಹಿಸುವನು, ವಸ್ತು ಪ್ರಪಂಚವಾಗಿ ಅಲ್ಲ. ಒನ್ ಕ್ಯಾನ್ ಸಿ ಶಿವ ಡೈರೆಕ್ಟ್ಲಿ ರಿಫ್ಲೆಕ್ಟೆಡ್ ಇನ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಆಫ್ ದಿ ವರ್ಲ್ಡ್ ಅಂತ ಆ ಪುಸ್ತಕದಲ್ಲಿ, ಕಾಶ್ಮೀರಿ ಶೈವ ಪುಸ್ತಕದಲ್ಲಿ ಬರೆಯಲಾಗಿದೆ. ಬಹುಶಃ ಎಲ್ಲ ವಚನಕಾರರಲ್ಲಿಯೂ ಕಾಣಬಹುದಾದ ಸಾಮಾನ್ಯ ಅಂಶವಿದು. ಈ ವಿಶ್ವ ಶಿವಸಂಭೂತವಾದುದು. ಭಕ್ತಿ ಭಾಷೆಯಲ್ಲಿ ಇದು ಪ್ರತಿಯೊಂದು ರೂಪದಲ್ಲಿಯೂ ಭಕ್ತನು ತನ್ನ ಪ್ರೇಮಿಯನ್ನು ಕಾಣುವ ಹಂಬಲವಾಗಿದೆ. ಅಕ್ಕಮಹಾದೇವಿಯಲ್ಲಿ ಈ ಅಂಶ ಇನ್ನೂ ಹೆಚ್ಚು ಸ್ಪಷ್ಟವಾಗಿದೆ. ಕದಳಿಯ ಪರಿಸರ ಆಕೆಗೆ ಶಿವಸಂಭೂತವಾಗಿಯೇ ಕಾಣುತ್ತದೆ. ಆಕೆ ಎಲ್ಲೆಲ್ಲಿಯೂ ಶಿವನನ್ನ ಅರಸುತ್ತಾಳೆ, ಎಲ್ಲೆಡೆ ಶಿವನನ್ನ ಹುಡುಕುತ್ತಾಳೆ. ವನವೆಲ್ಲ ನೀನೆ, ವನದೊಳಗಣ ದೇವ ತರುವೆಲ್ಲ ನೀನೆ, ತರುವಿನೊಳಗಾಡುವ ಖಗ ಮೃಗವೆಲ್ಲ ನೀನೆ, ಚನ್ನಮಲ್ಲಿಕಾರ್ಜುನ ಸರ್ವಭರಿತನಾಗಿ ಎನಗೇಕೆ ಮುಖದೋರೆ ಅಂತ ಕೇಳ್ತಾಳೆ. ಎಲ್ಲದರೊಳಗೂ ನೀನಿದ್ದೀಯ, ಆದ್ರೆ ನನಗಾಕ್ ನೀನು ಮುಖ ತೋರಿಸ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾಳೆ. ವನವೆಲ್ಲ ನೀನೆ, ವನದೊಳಗಣ ದೇವ ತರುವೆಲ್ಲ ನೀನೆ, ತರುವಿನೊಳಗಾಡುವ ಖಗ ಮೃಗವೆಲ್ಲ ನೀನೆ, ಚನ್ನಮಲ್ಲಿಕಾರ್ಜುನ ಸರ್ವಭರಿತನಾಗಿ ಎನಗೇಕೆ ನೀನು ಮುಖ ತೋರೆ ಅಂತೇಳಿ 361ನೇ ವಚನ. ಇದಕ್ಕಿಂತ ಕುಲಯೋಗ ಕಲ್ಪನೆಯು ಅಕ್ಕನನ್ನ ಈ ಕೌಳ ಸಿದ್ಧಾಂತಕ್ಕೆ ಹತ್ತಿರ ತಂದು ನಿಲ್ಲಿಸುತ್ತದೆ. ಕುಲಯೋಗ ಎಂದರೆ ಶಿವನನ್ನ ಈ ವಸ್ತು ಜಗದ ಮೂಲಕವೇ ಕಾಣುವುದು, ಭೇಟಿಯಾಗುವುದು, ಸಂಪರ್ಕಿಸುವುದು. ಅಭಿನವ ಗುಪ್ತ ಹೇಳುವಂತೆ 6 ಸಾಧನಗಳ ಅಥವಾ ಮಧ್ಯವರ್ತಿಗಳ ಮೂಲಕ ಶಿವನೊಂದಿಗೆ ಸಮಾಗಮ, ಸಂಪರ್ಕ ಸಾಧಿಸಬಹುದು. ಅದು ಯಾವ್ಯಾವ ಅಂದ್ರೆ, 1 ಬಾಹ್ಯ ಜಗತ್ತಿನ ಮೂಲಕ, 2ನೇದು ಸ್ತ್ರೀಯ ಮೂಲಕ ಅಂದ್ರೆ ಶಕ್ತಿಯ ಮೂಲಕ, 3ನೇದು ಸ್ತ್ರೀ ಪುರುಷ ಜೋಡಿಯ ಮೂಲಕ, ಅದಕ್ಕೆ ಯಾಮಲ ಅಂತ ಕರೀತಾರೆ, ಈ ದೇಹದ ಮೂಲಕ, ಮತ್ತೆ ಪ್ರಾಣಪಥ ಅಂದ್ರೆ ಉಸಿರಾಡುವ ಮೂಲಕ, 6ನೇದಾಗಿ ಮತಿ ಅರ್ಥಾತ್ ಈ ಮನಸ್ಸಿನ ವಿವೇಕದ ವರ್ತನೆಯ ಮೂಲಕ. ನೋಡಿ, ಹೀಗೆ ಈ 6 ಸಾಧನಗಳ ಮುಖಾಂತರ ನಾವು ಶಿವನನ್ನ ಸಂಪರ್ಕಿಸಬಹುದು ಅಥವಾ ಶಿವನನ್ನ ಸಾಕ್ಷಾತ್ಕರಿಸಿಕೊಳ್ಳಬಹುದು. ಈ 6ರಲ್ಲಿ 2ನೆಯ ವಿಧಾನವನ್ನ ಕುಮಾರಿ ಪೂಜಾ ಎಂದು ಕರೆಯುವರು. 2ನೇದಂದ್ರೆ ಸ್ತ್ರೀಯ ಮೂಲಕ ಅಥವಾ ಶಕ್ತಿಯ ಮೂಲಕ ಶಿವನೊಂದಿಗೆ ಸಮಾಗಮ ಏರ್ಪಡಿಸಿಕೊಳ್ತಕ್ಕಂಥ ಕ್ರಮ ಏನಿದೆಯಲ್ಲ, ಇದನ್ನ ಕುಮಾರಿ ಪೂಜಾ ಅಂತ ಕರೀತಾರೆ.
ಇದರಲ್ಲಿ ಪಾಲ್ಗೊಂಡ ಸ್ತ್ರೀಯನ್ನು ಮಾನವ ಜೀವಿಯಾಗಿ ಭಾವಿಸದೆ ಸಾಕ್ಷಾತ್ ದೇವಿ ಎಂದು ಪರಿಗಣಿಸುವರು. ಪ್ರಾಪಂಚಿಕ ಭೌತಿಕ ವಸ್ತುವನ್ನು ಅಥವಾ ವಸ್ತುಗಳನ್ನು ದೈವಿಕ ಮಟ್ಟಕ್ಕೇರಿಸುವ ಒಂದು ಉದ್ದೇಶಪೂರ್ವಕ ಪ್ರಯತ್ನವಿದು. ಅಕ್ಕನ ವಚನಗಳಲ್ಲಿ ನಾನು ಗಮನಿಸಿದ ಅಂಶವೇ ಇದು. ಅಕ್ಕ ತಾನು ತ್ಯಜಿಸಲ್ಪಟ್ಟ ಲೈಂಗಿಕ ಕ್ರಿಯೆಯನ್ನ ಕಾಲ್ಪನಿಕವಾಗಿ ಮಾನಸಿಕವಾಗಿ ಪುನರ್ ಸೃಷ್ಟಿಸಿಕೊಂಡು ಅದರ ಮೂಲಕ ತನ್ನ ಪಾರಮಾರ್ಥಿಕ ಪ್ರಿಯಕರನಾದ ಚನ್ನಮಲ್ಲಿಕಾರ್ಜುನನೊಂದಿಗೆ ಆ ರತಿ ಸಂಬಂಧವನ್ನು ಏರ್ಪಡಿಸಿಕೊಂಡು ಆ ಸುಖವನ್ನು ಅನುಭವಿಸುವ ಮೂಲಕ ಶಿವ ಸಾಯುಜ್ಯವನ್ನ ಸಾಧಿಸುವಳು. ಇದು ಸ್ಪಷ್ಟವಾಗಿ ಅಭಿನವ ಗುಪ್ತನ ತಾಂತ್ರಿಕ ಕೌಳ ಸಿದ್ಧಾಂತದ ಪ್ರಭಾವ ಎಂದೇ ನನ್ನ ಅಭಿಪ್ರಾಯ. ಅಕ್ಕ ಪ್ರಜ್ಞಾಪೂರ್ವಕವಾಗಿಯೋ ಅಲ್ಲದೆಯೋ ಈ ಚಿಂತನೆಯನ್ನ ಸ್ವೀಕರಿಸಿಕೊಂಡಿದ್ದಾಳೆನ್ನಿಸುತ್ತದೆ. ಈ ಕುರಿತು ಇನ್ನಷ್ಟು ವಿವರಗಳನ್ನು ನಾವು ನೋಡೋಣ. ವಾಮ ಮಾರ್ಗ ಎಂದು ಕರೆಯಲ್ಪಟ್ಟ ಈ ಕೌಳ ಸಿದ್ಧಾಂತದಲ್ಲಿ ಗಮನ ಸೆಳೆಯುವ ಅಂಶವೆಂದರೆ ಪರಮಾತ್ಮನನ್ನು ಸಮಾಗಮಿಸಲು ಲೈಂಗಿಕ ಕ್ರಿಯೆಯನ್ನು ಒಂದು ಮುಖ್ಯ ಸಾಧನವಾಗಿ ಬಳಸಿರುವುದು ಮತ್ತು ಪ್ರತಿಪಾದಿಸಿರುವುದು. ಇಡೀ ವಿಶ್ವಚೇತನ ಅಂದರೆ ಕುಲಕುಂಡಲಿನಿ ಶಕ್ತಿ ಅಥವಾ ಶಿವನ ಶಕ್ತಿಯ ಶಕ್ತಿ ನಮ್ಮ ದೇಹದಲ್ಲಿ ಕಾಮಶಕ್ತಿಯ ರೂಪದಲ್ಲಿದೆ. ನೋಡಿ, ಇಡೀ ವಿಶ್ವಚೇತನ ನಮ್ಮ ದೇಹದಲ್ಲಿ ಕಾಮಶಕ್ತಿಯ ರೂಪದಲ್ಲಿದೆ. ಆದ್ದರಿಂದ ಲೈಂಗಿಕ ಶಕ್ತಿ ಅಥವಾ ಕಾಮವು ಶಿವನನ್ನ ಸೇರುವ ಒಂದು ಮುಖ್ಯ ಸಾಧನ. ಕಾಮಶಕ್ತಿ ಎಂದರೆ ಕೇವಲ ಲೈಂಗಿಕ ಶಕ್ತಿ ಎಂದು ಮಾತ್ರ ಅರ್ಥವಲ್ಲ, ಅದು ಸಾಮಾನ್ಯವಾದ ಆನಂದ ಶಕ್ತಿಯೂ ಆಗುತ್ತದೆ ಅಂತ. ವಾಮ ಮಾರ್ಗ ಅಂದ್ರೆ ಎಡಗೈ ಮಾರ್ಗ ಅಂತ. ವಾಮ ಮಾರ್ಗವಾದ ಕೌಳರಲ್ಲಿ ಅಂದ್ರೆ ಎಡಗೈ ಮಾರ್ಗದ ಕೌಳರಲ್ಲಿ ಎಡ ಎಂದರೆ ಶಕ್ತಿ ಪಾರ್ವತಿ, ಶಿವನ ಎಡ ಅರ್ಧ ಭಾಗ ಸೂಚಕವೇ ಶಕ್ತಿ. ಹಾಗಾಗಿ ಅವನ ಅರ್ಧನಾರೀಶ್ವರ ಕಲ್ಪನೆ ತಾಂತ್ರಿಕರ ಮೂಲದ್ದು. ನೋಡಿ, ಇಲ್ಲಿ ನಮ್ಮಲ್ಲಿ ಪತಿ ಪತ್ನಿಯರು ಗಂಡ ಹೆಂಡತಿಯರನ್ನು ಮಾಡಿದಾಗ ಪತ್ನಿ ಎಡಕ್ಕೆ ನಿಲ್ಲಬೇಕು, ಪುರುಷನ ಎಡಕ್ಕೆ ನಿಲ್ಲಬೇಕು ಅನ್ನುವಂಥ ಒಂದು ವಿಚಾರಗಳು ಕೂಡ ಈ ಮೂಲದಿಂದ ಬಂದಂಥವು ಅಂತ ಅನಿಸ್ತದೆ. ಎಲ್ಲ ವಸ್ತು ಪ್ರಪಂಚ ಮತ್ತು ಎಲ್ಲ ಕ್ರಿಯೆಗಳಲ್ಲಿ ಶಿವಾನುಸಂಧಾನ, ಶಿವ ಸಮಾಗಮ ಕಾಣುವುದು ಈ ಎಡಗೈ ಕೌಳತಾಂತ್ರಿಕರ ಮುಖ್ಯವಾದ ಕಲ್ಪನೆ. ಇವರಲ್ಲಿ ಪಂಚಮಕಾರ ಬಳಕೆ ಇತ್ಯಾದಿ ಎಲ್ಲ ಇದೆ. ಅಶುದ್ಧ ಅಥವಾ ಮಲಿನ ಕೊಳಗಿನಲ್ಲಿಯೂ ಪವಿತ್ರತೆಯನ್ನ ಕಂಡುಕೊಳ್ಳುವವರು ಕೌಳರು. ವೈದಿಕಾದಿ ಶಾಸ್ತ್ರೀಯ ಪರಂಪರೆಗಳಲ್ಲಿ ಅಶುದ್ಧವೆಂದು ನಿಷೇಧಿಸಲ್ಪಟ್ಟವುಗಳೆಲ್ಲವನ್ನೂ ಕೌಳರು ದೈವಶಕ್ತಿಯ ದರ್ಶನಕ್ಕೆ ಬಳಸುವರು. ಉದಾಹರಣೆಗೆ ಮೂತ್ರ ಅವರಿಗೆ ಪವಿತ್ರ ಜಲ, ಅದನ್ನು ಶಿವಂಭುವು ಅಂತ ಕರೀತಾರೆ. ಈ ಜಗದ ವಸ್ತುಗಳೇನೇ ಇರಲಿ ಅವನ್ನ ಶಿವನಲ್ಲದೆ ಬೇರೇನೂ ಎಂದು ಹೇಳುವುದು ಅಹಂಕಾರ ಎನ್ನುತ್ತಾರೆ ಕೌಳರು. ಅಂದ ಮಾತ್ರಕ್ಕೆ ಹೊಲಸನ್ನ ಮೈಗೆ ಪೂಸಿಕೊಳ್ಳಿರೆಂದೇನೂ ಕೌಳರು ಹೇಳುವುದಿಲ್ಲ. ಅವರ ಅಭಿಪ್ರಾಯವೇನೆಂದರೆ ಹೊಲಸನ್ನು ಅಪವಿತ್ರ ಎಂದು ಭಾವಿಸುವುದು ತಪ್ಪು ಎಂಬುದು. ಅವರ ಪ್ರಕಾರ ಅಶುದ್ಧ ಮತ್ತು ಅಪವಿತ್ರ ಎಂಬ ಕಲ್ಪನೆ ಭಿನ್ನವಾದವು. ಅಶುದ್ಧವಾದವೆಲ್ಲ ಅಪವಿತ್ರಗಳಲ್ಲ. ಸ್ವಚ್ಛತೆ, ಶುದ್ಧತೆ, ಶುಚಿತ್ವ ಎಂಬುದು ಲೌಕಿಕ ಮೌಲ್ಯ. ಪವಿತ್ರ ಎಂಬುದು ಧಾರ್ಮಿಕ ಮನೋಧರ್ಮ ಅಥವಾ ಧಾರ್ಮಿಕ ಮೌಲ್ಯ. ಉದಾಹರಣೆಗೆ, ಮೂಲಭೂತವಾದಿ ದೃಷ್ಟಿಯಲ್ಲಿ ಶೂದ್ರ ಅಥವಾ ಚಾಂಡಾಲನು ಅದೆಷ್ಟೇ ದೈಹಿಕವಾಗಿ ಉಡುಗೆ ತೊಡುಗೆಯಲ್ಲಿ ಶುದ್ಧವಾಗಿದ್ದರೂ ಅವನನ್ನ ಅಪವಿತ್ರ ಎಂದೇ ಪರಿಗಣಿಸುವರು. ಅವನ ಸ್ಪರ್ಶದಿಂದ ಮಲಿನವಾಗುತ್ತದೆ, ಅವನ ಅಸ್ಪೃಶ್ಯ ಎಂದು ಅಭಿಪ್ರಾಯ ಉಂಟು. ಆದರೆ ತಾಂತ್ರಿಕರ ದೃಷ್ಟಿಯಲ್ಲಿ ಇದು ತಪ್ಪು. ಇಲ್ಲಿ ಕಮಲಾಕರ್ ಮಿಶ್ರಾ ಅವರು ಹೀಗೆ ಬರೀತಾರೆ: ದಿ ತಂತ್ರಿಸ್ಟ್ ವುಡ್ ಕಾಲ್ ದಿಸ್ ಎ ರಾಂಗ್ ಅಂಡ್ egoistical attitude of the orthodox tradition. In order to neutralize this wrong idea, Tantrism would prescribe the worship of Chandala as Shiva. ನೋಡಿ, ಚಾಂಡಾಲನನ್ನ ಶಿವನನ್ನಾಗಿ ನೋಡಬೇಕು ಅನ್ನುವಂತಹ ವಿಚಾರವನ್ನ ತಾಂತ್ರಿಕರು ಹೇಳ್ತಾರೆ. ಅಂದ್ರೆ ಅಶುದ್ಧ, ಮಲಿನ ಈ ರೀತಿ ವಿಚಾರಗಳನ್ನ
ತಂತ್ರ ಒಪ್ಪುವುದಿಲ್ಲ. ಅದರಿಂದ ದ tantrist would call this a wrong and egoistical attitude of the orthodox tradition. In order to neutralize this wrong idea, ಈ ತಪ್ಪು ಅಭಿಪ್ರಾಯವನ್ನ, ಕಲ್ಪನೆಯನ್ನ ನ್ಯೂಟ್ರಲೈಸ್ ಮಾಡಲಿಕ್ಕೆ ತಂತ್ರಿಸಮ್ ವುಡ್ ಪ್ರಿಸ್ಕ್ರೈಬ್ ದಿ ವರ್ಷಿಪ್ ಆಫ್ ಚಾಂಡಾಲಯ ಶಿವ. ಅದರಿಂದ ನೀವು ಚಾಂಡಾಲನನ್ನ ಶಿವ ಅಂತ ಭಾವಿಸಿ ಪೂಜೆ ಮಾಡ್ರಿ. ನೋಡಿ, ಬಸವಣ್ಣನವರ ವಚನದಲ್ಲಿ ಕೂಡ ಕಾಣದಿದೆ. ಶರಣರ ತತ್ವದಲ್ಲಿ ಅವರು ಸ್ವಪಚೋಪಿ ಮುನಿ ಶ್ರೇಷ್ಠ ಅಂತ ಹೇಳಿದರು. ಮೂಲತಃ ಶಿವನೇ ಚಾಂಡಾಲ ರೂಪದಲ್ಲಿ ಬರ್ತಾನೆ. ಹಾಗಾಗಿ ಶುದ್ಧ ಚಾಂಡಾಲನನ್ನು ಅಶುದ್ಧ ಎಂದು ಕರೆಯುವುದು ತಪ್ಪು. ಅದು ಸನಾತನಿಗಳ ದುರಹಂಕಾರ ಧೋರಣೆ. ಇದನ್ನ ನಿಷ್ಕ್ರಿಯಗೊಳಿಸಲೆಂದೇ ಕೌಳರು ಚಾಂಡಾಲನನ್ನೇ ಶಿವನನ್ನಾಗಿ ಬೋಧಿಸಿದರು. ಕರ್ನಾಟಕದ ಶರಣತತ್ವಕ್ಕೆ ಇದೊಂದು ದೊಡ್ಡ ಕೊಡುಗೆ ನೀಡಿದೆ ಎಂದೇ ನನ್ನ ಗ್ರಹಿಕೆ. ಯಾಕಂದ್ರೆ ನೋಡಿ, ತಂತ್ರಗಳಿಗೂ ಶರಣರಿಗೂ ಎಲ್ಲೂ ಸಂಬಂಧವೇ ಇಲ್ಲ ಅಂತ ನಾವು ಎಲ್ಲೋ ಒಂದ್ ಕಡೆ ಮೇಲ್ಮೇಲೆ ನಾವು ವಿಚಾರ ಮಾಡ್ತಾ ಹೋದ್ರೆ, ಅಲ್ಲಿ ಒಳಹೊಕ್ಕು ನೋಡಿದಾಗ ಅನೇಕ ತಾಂತ್ರಿಕ ಕಲ್ಪನೆಗಳು ಶರಣರಲ್ಲಿ ಜೀವಂತವಾಗಿ ಉಳಿದು ಬಂದಿರೋದನ್ನ ನಾವು ನೋಡಬಹುದು. ಶರಣ ಸತಿ ಲಿಂಗಪತಿ ಅನ್ನೋ ಕಲ್ಪನೆ, ಅಂಗೈಯೊಳಗೆ ಇಷ್ಟಲಿಂಗವನ್ನ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು, ಅಲ್ಲಿ ತ್ರಿಕೋನವನ್ನು ಬರಿತಕ್ಕಂಥದ್ದು, ಅದು ಶಕ್ತಿ ಸಂಕೇತ. ಅದರ ಮೇಲೆ ಲಿಂಗ ಪ್ರತಿಷ್ಠಾಪನೆ, ಅದು ಪುರುಷ ಸಂಕೇತ. ಹೀಗೆ ಇಲ್ಲಿ ಗಮನಿಸಬೇಕಾದ ಅಂಶಗಳು: ಒಂದು, ಶರಣರ ಶಿವಭಕ್ತಿ ತತ್ವದಲ್ಲಿ ಬಹಿರಂಗ ಶುದ್ಧತೆ, ಶುಚಿತ್ವ, ಶೀಲ, ನೇಮಾದಿಗಳಿಗೆ ಮುಖ್ಯ ಸ್ಥಾನವಿಲ್ಲ. ಇದನ್ನ ಗಮನಿಸಬೇಕು. ಶರಣರು ಕೂಡ ಅಷ್ಟೇ, ಯಾವುದೇ ಬಾಹ್ಯ ಶುದ್ಧಿ ಆ ವಿಚಾರಗಳನ್ನು ಅವರು ಮಾತಾಡಲ್ಲ, ಅವುಗಳನ್ನು ನಿರಾಕರಿಸ್ತಾರೆ. ಅಂತರಂಗ ಶುದ್ಧತ್ವಕ್ಕೆ ಅವರು ಒತ್ತನ್ನು ಕೊಡ್ತಾರೆ. ಅವರು ಮತ್ತೆ ಮತ್ತೆ ಹೇಳುವುದು ಅಂತರಂಗ ಶುದ್ಧತೆ, ನಡೆನುಡಿಗಳೊಂದಾಗಿರುವುದು. ಎರಡನೇದು, ಬಹಳ ಮುಖ್ಯವಾಗಿ ಸ್ವಪಚೋಪಿ ಮುನಿ ಶ್ರೇಷ್ಠ ಎಂದು ಆಗಲೇ ಬೋಧಿಸಿ, ಶಿವಭಕ್ತನಲ್ಲದ ಬ್ರಾಹ್ಮಣನೇ ಹೊಲೆಮಾದಿಗ, ಶಿವಭಕ್ತರಾದ ಹೊಲೆಮಾದಿಗರು ಬ್ರಾಹ್ಮಣರಿಗೂ ಶ್ರೇಷ್ಠ. ಶಿವನು ಶೂದ್ರ ರೂಪ ತಾಳಿ ಭಕ್ತರನ್ನ ಪರೀಕ್ಷಿಸಲು ಬರುವಂತಹ ಪೌರಾಣಿಕ ಕಲ್ಪನೆಗಳು ಏಕೆ ಹುಟ್ಟಿವೆ ಅನ್ಲಿಕ್ಕೆ ಈ ಕೌಳ ಸಿದ್ಧಾಂತ ಬಹಳ ಸ್ಪಷ್ಟವಾದ ಉತ್ತರವನ್ನು ಅದು ನೀಡುತ್ತದೆ. ಕೌಳವು ಹೇಗೆ ಸನಾತನ ವೈದಿಕ ಮತಗಳನ್ನು ವಿರೋಧಿಸಿ ತನ್ನ ತತ್ವಾಚರಣೆಗಳನ್ನು ಕಟ್ಟಿ ಬೆಳೆಸಿದೆಯೋ, ಶರಣ ಧರ್ಮವು ಸಹ ವೈದಿಕ ವಿರೋಧಿಯಾಗಿಯೇ ಅದು ಹುಟ್ಟಿದೆ. ಹೊಲೆಯ ಹೊಲಬಿಗನಾದೊಡೆ ಅವನ ಬಳಿಯಲ್ಲಿಪ್ಪುದು ಕರಲೇಸು ಎಂಬುದು ಶರಣ ಸಿದ್ಧಾಂತ. ಆದ್ರಿಂದ ನೋಡಿ, ಕೌಳ ವಿಚಾರಗಳಿಗೂ ಶರಣ ತತ್ವಗಳಿಗೂ ಅಷ್ಟು ವ್ಯತ್ಯಾಸವನ್ನ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಒಂದು ವ್ಯತ್ಯಾಸ ಗಮನಿಸಬೇಕು. ಕಮಲಾಕರ ಮಿಶ್ರಾ ಅವರು ಕೌಳ ತತ್ವಗಳನ್ನು ವಿವರಿಸುವಾಗ ಸಾಕಷ್ಟು ವೈದಿಕ ಒಲವಿನ ದೃಷ್ಟಿ ಬೀರಿದ್ದಾರೆ. ಅವರು ನೀಡುವುದು ವೈದಿಕೀಕರಣಗೊಂಡ ಕೌಳ. ಅಂದ್ರೆ ಇದು ನಿಜವಾಗ್ಲೂ ಒಂದು ಕ್ರೂಡ್ ಕೌಳ ಅಲ್ಲ. ಇದು ಈ ಕೌಳದಲ್ಲಿ ಪಂಚಮಕಾರಗಳ ಬಳಕೆಗೆ ಅಂತಹ ಮಹತ್ವ ಸ್ಥಾನ ಅವರು ನೀಡಿಲ್ಲ. ಬಹುಶಃ ಶರಣರಲ್ಲಿಯೂ ಕೂಡ ಈ ತತ್ವವಿದೆ. ಶರಣರು ಭಕ್ತರಿಗೆ ಮದ್ಯ ಮಾಂಸ ಸೇವನೆ, ಭಂಗಿ ಸೇವನೆ ಇತ್ಯಾದಿಗಳನ್ನು ಅವರು ನಿಷೇಧಿಸುವರು. ಆದರೆ ಮೂಲ ಕೌಳದಲ್ಲಿ ಪಂಚಮಕಾರ ಬಳಕೆಗೆ ಪ್ರಾಮುಖ್ಯತೆಯುಂಟು. ಅಕ್ಕನಿಗೆ ಶಿವರತಿಗೆ ಸಂಬಂಧಿಸಿ ನಮ್ಮ ಚರ್ಚೆಗೆ ಬೇಕಾದ ಕೆಲವು ವ್ಯಾಖ್ಯಾನಗಳನ್ನು ಅಥವಾ ನಿರ್ಣಯಗಳನ್ನು ನಾವು ಇಲ್ಲಿ ನೋಡಬಹುದು. On the other hand, if we develop a religious attitude towards sex and other activities normally undertaken in the fulfillment of our desires, and feel these activities to be no less sanctified than any others, then we are easily able to transcend those desires. Desires are a form of energy. This energy cannot be destroyed. It can only be sublimated or transformed into higher levels of expression such as love, aesthetic creativity and so on ಅಂತ ಹೇಳಿ ಕಮಲಾಕರ್ ಮಿಶ್ರಾ ಅವರ ಕೃತಿಯಲ್ಲಿ ಪುಟ 368ರಲ್ಲಿ ಬರೆಯಲಾಗಿದೆ. ಕಾಶ್ಮೀರಿ ಶೈವನ ಪುಸ್ತಕ. ಲೈಂಗಿಕತೆ, ಕಾಮದ ಬಗ್ಗೆ ಮತ್ತು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ನಾವು ಸಹಜವಾಗಿಯೇ ಕೈಕೊಳ್ಳುವ ಇತರ ಕ್ರಿಯೆಗಳ ಬಗ್ಗೆ ನಾವು ಧಾರ್ಮಿಕವಾದ ಭಾವನೆಯನ್ನ ಬೆಳೆಸಿಕೊಂಡರೆ, ಈ ಕಾಮಾದಿ ಕ್ರಿಯೆಗಳು ಬೇರೆಲ್ಲವಕ್ಕಿಂತ ಯಾವ ರೀತಿಯಲ್ಲಿಯೂ ಕಮ್ಮಿ ಪವಿತ್ರವಾದವುಗಳಲ್ಲ ಎಂದು ತಿಳಿದರೆ, ಆಗ ಸಹಜವಾಗಿಯೇ ಆ ಆಸೆಗಳನ್ನು ನಾವು ಮೀರಲು ಶಕ್ತರಾಗುವೆವು. ಆಸೆ ಆಮಿಷಗಳು ಸಹ ಒಂದು ರೂಪದ ಶಕ್ತಿಯವು. ಅದನ್ನ ದಮನ ಮಾಡಲಾಗದು. ಬದಲಾಗಿ ಆ ಶಕ್ತಿಯನ್ನ
ಪ್ರೀತಿಯನ್ನಾಗಿಯೋ ಸೃಜನಶೀಲವಾದಂತಹ ರಸಾನುಭೂತಿಯ ಕ್ರಿಯೆಗಳನ್ನಾಗಿಯೋ ನಾವು ಮಾರ್ಪಡಿಸಬಹುದು. ಇದು ಮೇಲಿನದರ ಅರ್ಥ. ಅಕ್ಕ ಮಹಾದೇವಿ ಅನುಸರಿಸಿದ ಪ್ರಮೇಯ, ಬಳಸಿದ ತಂತ್ರಗಾರಿಕೆ ಕೂಡ ಇದೆ. ಆಕೆ ಪೂಜೆ ವಿಚಾರದಲ್ಲಿ ಆಕೆ ಬಳಸಿರ್ತಕ್ಕಂಥ ತಂತ್ರಗಾರಿಕೆ ಇದೆ. ತನ್ನ ಎಲ್ಲ ದೈಹಿಕ ಬಯಕೆಗಳನ್ನ ಅಥವಾ ಸತಿಪತಿಯರ ಸಂಯೋಗದ ಕ್ರಿಯೆಗಳನ್ನ, ಅಲ್ಲಿ ಸಿಗುವ ದೈಹಿಕ ಆನಂದ ಕ್ರಿಯೆಗಳನ್ನೆಲ್ಲವನ್ನು ಕೂಡ ಆಕೆ ಪಾರಮಾರ್ಥಿಕ ಕ್ರಿಯೆಗಳನ್ನಾಗಿ ಪರಿವರ್ತಿಸಿ ಬಿಡುತ್ತಾಳೆ ಅನ್ನೋದನ್ನ ನಾವು ಹಿಂದಿನ ಅಧ್ಯಾಯದಲ್ಲೂ ಕೂಡ ನೋಡಿದ್ದೇವೆ. ಆಕೆ ತನ್ನಲ್ಲಿ ದಮನವಾಗಿರದ, ಆದರೆ ತಾನು ಪ್ರಾಯೋಗಿಕವಾಗಿ ನೈಜ ಜೀವನದಲ್ಲಿ ಪುರುಷನನ್ನು ಸೇರಿ ಅನುಭವಿಸುವ ಮೂಲಕ ಈಡೇರಿಸಿಕೊಳ್ಳಲು ಪ್ರಜ್ಞಾಪೂರ್ವಕವಾಗಿ ಬಯಸದ ತನ್ನ ಕಾಮ ಭಾವನೆಗಳನ್ನೇ ಚನ್ನಮಲ್ಲಿಕಾರ್ಜುನನ ಮೇಲಿನ ದೈವಿಕ ಪ್ರೇಮವನ್ನಾಗಿ ಪರಿವರ್ತಿಸಿಕೊಂಡಳು. ಇದು ಅಕ್ಕ ಮಹಾದೇವಿಯ ವ್ಯಕ್ತಿತ್ವದ ವೈಶಿಷ್ಟ್ಯತೆ. ಈ ನನ್ನ ಅಭಿಪ್ರಾಯವನ್ನು ಕೌಳರ ಕುರಿತ ಕಮಲಾಕರ ಮಿಶ್ರಾ ಅವರ ಈ ಮುಂದಿನ ಬರಹ ಅದು ಬೆಂಬಲಿಸುತ್ತದೆ. ದಿ ಎಸೆನ್ಸ್ ಆಫ್ ದಿ ಕೌಳ ರಿಚುವಲ್ ರಿಗಾರ್ಡಿಂಗ್ ಸೆಕ್ಸ್ and the rationale behind the practice rests on the assumption that the participants cultivate two attitudes. One, a feeling of reverence towards the sex act and a feeling of love towards the sex partner. The ಕೌಳಾಚಾರದಲ್ಲಿ ಲೈಂಗಿಕತೆ, ಕಾಮಕ್ರಿಯೆಯ ಬಗ್ಗೆ ಅದರಲ್ಲಿ ಪಾಲ್ಗೊಂಡ ವ್ಯಕ್ತಿಯು ಒಂದು ಪೂಜ್ಯ ಭಾವನೆಯನ್ನು ತಾಳುತ್ತಾನೆ, ಎರಡು ತನ್ನ ಸಹಭಾಗಿಯ ಬಗ್ಗೆ ಪ್ರೇಮ ಭಾವನೆಯನ್ನ ತಾಳುವನು. ಇದು ಇದರ ಅರ್ಥ. ಅಂತೆಯೇ ಅಕ್ಕನು ಸಹ ಚನ್ನಮಲ್ಲಿಕಾರ್ಜುನನ ಬಗ್ಗೆ ತೀವ್ರ ಪ್ರೇಮ ಭಾವನೆ ಹೊಂದಿದ್ದಾಳೆ ಮತ್ತು ಅವನೊಂದಿಗೆ ಕಾಲ್ಪನಿಕ ಲೈಂಗಿಕತೆಯನ್ನ ವಾಸ್ತವ ಕ್ರಿಯೆಗಿಂತಲೂ ಹೆಚ್ಚು ತೀವ್ರವಾಗಿ ಅನುಭವಿಸಿ ಅದನ್ನ ಗೌರವದಿಂದ ಕಾಣುತ್ತಾಳೆ. ಕಾರಣ, ಈ ಕ್ರಿಯೆಯ ಮೂಲಕವೇ ಆಕೆ ಪರಮಸತ್ಯದೊಂದಿಗೆ ಆನಂದವನ್ನ ಅನುಭವಿಸುವುದು. ಈ ಕುರಿತು ಸುಮಾರು ವಚನಗಳನ್ನ ನಾನು ಪ್ರತ್ಯೇಕ ಈ ಹಿಂದೆ ಚರ್ಚಿಸಿರ್ತಕ್ಕಂಥದ್ದನ್ನ ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಅಂದ್ರೆ 2ನೇ ವಿಡಿಯೋದಲ್ಲಿ ಅಕ್ಕನ ಪೂಜೆಯಲ್ಲಿ ರತಿಸುಖಾನುಭವ ಅನ್ನುವುದು ವಿಶೇಷವಾಗಿ ನಾನು ಅದನ್ನೇ ಗಮನ ಕೊಟ್ಟು ಅಲ್ಲಿ ಚರ್ಚೆ ಮಾಡಿದ್ದೇನೆ. ಕಮಲಾಕರ ಮಿಶ್ರಾ ಬರೆಯುವಂತೆ ಕೌಳರಲ್ಲಿ ಲೈಂಗಿಕತೆಯಲ್ಲಿ ಲೋಲುಪನಾಗಿ ಸ್ವಸಂತೃಪ್ತಿಯಲ್ಲಿ ಮುಳುಗಿ ಹೋಗುವುದು ಕೌಳತಂತ್ರದ ಉದ್ದೇಶವಲ್ಲ. ಇಲ್ಲಿ ಬದಲಾಗಿ ಲೈಂಗಿಕತೆಯ ಬಗ್ಗೆ ಜನರು ತಾಳಿರುವ ತುಚ್ಛ ಭಾವನೆಗಿಂತ ಭಿನ್ನವಾಗಿ ಸಾಧಕನು ಅದನ್ನ ಪೂಜ್ಯ ಪವಿತ್ರ ಭಾವನೆಯಿಂದ ನೋಡುವಂತೆ ಮಾಡುವುದು. ಕೌಳಾಚಾರದಲ್ಲಿ ವಾಸ್ತವವಾಗಿ ನಡೆಸುವ ಸಂಭೋಗ ಕ್ರಿಯೆ ವ್ಯಕ್ತಿಯ ಆನಂದಕ್ಕಲ್ಲ, ಬದಲಾಗಿ ಅದು ದೈವಶಕ್ತಿಗೆ ಅರ್ಪಿಸುವ ಎಡೆ ಅಥವಾ ಪ್ರಸಾದ. ಅದೊಂದು ಐಂದ್ರಿಕ ಸುಖಾನುಭವದ ಕ್ರಿಯೆಯಲ್ಲ, ಅದೊಂದು ಧಾರ್ಮಿಕ ಕ್ರಿಯೆ. ಕೇವಲ ಲೈಂಗಿಕ ಸುಖದಿಂದಲೇ ಮುಕ್ತಿ ದೊರಕುವುದಿದ್ದರೆ ಎಲ್ಲಾ ಜೀವಿಗಳು ನಿರ್ಮುಕ್ತರಾಗಬೇಕಿತ್ತು ಎನ್ನುತ್ತದೆ. ಕೌಳ ಗ್ರಂಥಗಳು ಮುಂದುವರಿದ ಮಿಶ್ರಾ ಅವರು ಲೈಂಗಾಂಗ ಪೂಜೆಯ ಮಹತ್ವವನ್ನ ಪ್ರಸ್ತಾಪಿಸುವರು. ಅಂದರೆ ಲೈಂಗಿಕ ಕ್ರಿಯೆ ಒಂದು ಪವಿತ್ರ ಕ್ರಿಯೆ, ಮೋಕ್ಷ ಸಾಧನವಾದ್ದರಿಂದ ಇದನ್ನ ಪೂಜಿಸಲಾಗುವುದೆಂಬುದು ಅವರ ಅಭಿಪ್ರಾಯ. ಆದರೆ ಅದು ಕೃಷಿಕ ಜನ ಸಮುದಾಯದಿಂದ ಹುಟ್ಟಿದ ಕೃಷಿ ಕ್ರಿಯೆಗಳಿಗೆ ಪೂರಕವಾದ ಒಂದು ತಂತ್ರ ಎಂಬುದು ಮಿಶ್ರಾ ಅವರ ತರ್ಕಕ್ಕೆ ಹೊರಗಿನ ಕಲ್ಪನೆಯಾಗುತ್ತದೆ. ಒಟ್ಟಿನಲ್ಲಿ ಅಕ್ಕ ಮಹಾದೇವಿಯ ವಚನದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಲೇಬೇಕಾದ ಒಂದು ಅಂಶವಿದು. ಲೈಂಗಿಕ ಕ್ರಿಯೆಯ ಪ್ರತಿಮೀಕರಣ ಮತ್ತು ಅಭಿವ್ಯಕ್ತಿಗಳು ಆಕೆ ಲೈಂಗಿಕತೆಯನ್ನು ದೈವೀಕರಿಸುವುದರ ಕುರುಹಾಗಿದ್ದು, ಆಕೆಯ ಮೇಲೆ ತಿಳಿದೋ ತಿಳಿಯದೆಯೋ ಕಾಶ್ಮೀರ ಶೈವ ಕೌಳತಾಂತ್ರಿಕತೆಯ ಪ್ರಭಾವ ಆಗಿರುವುದನ್ನು ಇದು ಸಾಕ್ಷಿಸುತ್ತದೆ. ಇಷ್ಟಿಗೆ ಈ ವಿಷಯ ಇಲ್ಲಿಗೆ ಮುಕ್ತಾಯ. ಈಗ ನಾನು ಇದೇ ವಿಡಿಯೋದ ಇನ್ನೊಂದು ಸಣ್ಣ ಅಂಶ, ಪ್ರಕೃತಿಯ ಮಡಿಲಲ್ಲಿ ಶಿವನನ್ನ ಹುಡುಕಿ ಅನ್ನುವಂಥ ವಿಚಾರ ಕುರಿತಾಗಿ ಕೆಲವು ವಚನಗಳನ್ನು ನಾನಿಲ್ಲಿ ಮಂಡಿಸ್ತಾ ಇದ್ದೇನೆ. ಶಿವನೊಂದಿಗೆ ಸಂಯೋಗ ಸಾಧಿಸುವ ಮಹಾದಂಬಲದ
ಮಹಾದಂಬಲ ವ್ಯಸನವಾಗಿ ಕಾಡ್ತಾ ಇರಬೇಕಾದ್ರೆ ಅಕ್ಕ ಮಹಾದೇವಿಗೆ ನಾನು ಶಿವನನ್ನ ಕೂಡಲೇಬೇಕು, ಎಲ್ಲೆಲ್ಲೂ ಶಿವನನ್ನೇ ನಾನು ಕಾಣಬೇಕು ಅನ್ನುವಂತ ಹುಚ್ಚಿನಲ್ಲಿ ಹೊರಟ ಅಕ್ಕ ಮಹಾದೇವಿಗೆ ಅರಣ್ಯದಲ್ಲಿ ತನ್ನ ಪ್ರಾಣದ ಹಂಗು ದೊರೆದು ಮುಳ್ಳು ಕಲ್ಲಿನ ಹಾದಿಯನ್ನು ತುಳಿಯುತ್ತಾ, ಗುಡ್ಡ ಕಣಿವೆಗಳ ನೇರಿ ಇಳಿಯುತ್ತಾ, ಹಳ್ಳ ಕೊಳ್ಳಗಳ ದಾಟುತ್ತಾ ನಡೆಯುತ್ತಾ, ಅರಣ್ಯದ ಪಶು ಪ್ರಾಣಿ ಪಕ್ಷಿಗಳನ್ನೆಲ್ಲ ಮಾತಾಡಿಸುತ್ತಾ, ತನ್ನ ಚನ್ನಮಲ್ಲಿಕಾರ್ಜುನ ಕಂಡಿರಾ, ಹುಡುಕಿ ಕೊಡಿ, ಅವನ್ನೆಲ್ಲ ಕೇಳ್ತಾಳೆ. ನೀವು ಕಂಡಿರಾ ನನ್ನ ಚನ್ನಮಲ್ಲಿಕಾರ್ಜುನ, ಹುಡುಕಿ ಕೊಡಿ. ಅಷ್ಟೊಂದು ಆಕೆಗೆ ಆಧ್ಯಾತ್ಮಿಕ ಹಸಿವು, ತನ್ನ ದೈವತ್ವದ ಮೇಲೆ ಮಹದಂಬಲ ಆಕೆಗೆ ಹುಟ್ಟಿಬಿಟ್ಟಿರ್ತದೆ. ಅದು ಎಂದು ಗೋಗರೆಯುತ್ತಾ ಹಗಲಿರುಳು ನಡೆಯುತ್ತಿದ್ದ ಅಕ್ಕನ ಅರಣ್ಯ ರೋದನ ಬಹಳ ಹೃದಯ ವಿದ್ರಾವಕವಾಗಿರ್ತಕ್ಕಂಥದ್ದು. ಅದನ್ನು ನಾವು ಹೃದಯ ಸ್ಪರ್ಶಿಯಾಗಿ ಬಹಳ ಗಂಭೀರವಾದ ಮನಸ್ಸಿನಿಂದ ಆ ವಚನಗಳನ್ನು ಓದಿಕೊಂಡ್ರೆ ಹೃದಯ ಆದ್ರವವಾಗದೆ ಇರದು. ಅಳಿಸಂಕುಲವೇ, ಮಾಮರವೇ, ಬೆಳದಿಂಗಳೇ, ಕೋಗಿಲೆಯೇ, ನಿಮ್ಮೆಲ್ಲರನ್ನು ಒಂದಬೇಡುವೆನು. ಎಷ್ಟು ಭಾವುಕವಾಗಿ ಅಕ್ಕ ಮಾತಾಡ್ತಾ ಇದ್ದಾಳೆ ಅನ್ನೋದನ್ನು ಗಮನಿಸ್ಬೋದು. ಅಳಿಸಂಕುಲವೇ, ಮಾಮರವೇ, ಬೆಳದಿಂಗಳೇ, ಕೋಗಿಲೆಯೇ, ನಿಮ್ಮೆಲ್ಲರನ್ನು ಒಂದಬೇಡುವೆನು. ಎನ್ನೊಡೆಯ ಚನ್ನಮಲ್ಲಿಕಾರ್ಜುನ ದೇವ ಕಂಡಡೆ ಕರೆದು ತೋರಿರೇ ಅಂತ ಹೇಳ್ತಾಳೆ. 51ನೇ ವಚನ. ಅಳಿ ಅಂದ್ರೆ ದುಂಬಿ, ಭ್ರಮರ ಅಂತ. ಅಳಿ ಸಂಕುಲ ಅಂದ್ರೆ ಭ್ರಮರ, ದುಂಬಿಯ ಸಂಕುಲ, ದುಂಬಿಯ ಕುಲವೇ ಅಂತ. ಅವ್ರನ್ನೆಲ್ಲ ಕೇಳ್ತಾಳೆ, ನನ್ನ ಚನ್ನಮಲ್ಲಿಕಾರ್ಜುನ ನೀವೆಲ್ಲರೂ ನೋಡಿದ್ರೆ ನನಗೆ ತೋರಿಸಿ ಅಂತ ಹೇಳ್ಬಿಟ್ಟು. ದುಂಬಿ, ಮಾಮರ, ಬೆಳದಿಂಗಳು, ಕೋಗಿಲೆ ಇವೆಲ್ಲರನ್ನು ಬೇಡೋದು ಒಂದೇ, ತನ್ನ ಚನ್ನಮಲ್ಲಿಕಾರ್ಜುನ ನೀವು ಕಂಡ್ರೆ ನನಗೆ ತೋರಿಸಿ. ಗಿರಿಯೋಳು ಮನದೊಳು ಗಿಡಗಿಡದತ್ತ ದೇವಾ ಎನ್ನ ದೇವಾ ಬಾರಯ್ಯ ತೋರಯ್ಯ ನಿಮ್ಮ ಕರುಣವನೆಂದು, ನಾನು ಅರಸುತ್ತ ಅಳಲುತ್ತ ಕಾಣದೆ ಸುಯಿದು ಬಂದು ಕಂಡೆ ಶರಣರ ಸಂಘದಿಂದ ಅರಸಿ ಹಿಡಿದಿಹೆ ನಿಂದು, ನೀನಡಗುವ ಠಾವ ಹೇಳ ಚನ್ನಮಲ್ಲಿಕಾರ್ಜುನ ಅಂತ. ನೀನಡಗುವ ಠಾವ, ನೀನ್ ಎಲ್ಲಿ ಬಚ್ಚಿಟ್ಕೊಂಡಿರ್ತಿ ಅದರ ಜಾಗವನ್ನು ನನಗೆ ಹೇಳು ಅಂತ 190ನೇ ವಚನದಲ್ಲಿ ಹೇಳ್ತಾಳೆ. ಗಿರಿಯೋಳು ವನದೊಳು ಗಿಡಗಿಡದತ್ತ ದೇವ ಎನ್ನ ದೇವ ಬಾರಯ್ಯ ತೋರಯ್ಯ ನಿಮ್ಮ ಕರುಣವನೆಂದು, ನಾನು ಅರಸುತ್ತ ಅಳಲುತ್ತ ಕಾಣದೆ ಸುಯಿದು ಬಂದು ಕಂಡೆ ಶರಣರ ಸಂಘದಿಂದ ಅರಸಿ ಹಿಡಿದಿಹೆ ನಿಂದು, ನೀನಡಗುವ ಠಾವ ಹೇಳ ಚನ್ನಮಲ್ಲಿಕಾರ್ಜುನ. ಚಿಲಿಮಿಲಿ ಎಂದು ಓದುವ ಗಿಳಿಗಳಿರ ನೀವು ಕಾಣಿರೆ, ನೀವು ಕಾಣಿರೆ. ಸರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ, ನೀವು ಕಾಣಿರೆ. ಎರಗಿ ಬಂದಾಡುವ ದುಂಬಿಗಳಿರ ನೀವು ಕಾಣಿರೆ, ನೀವು ಕಾಣಿರೆ. ಕೊಳಲನ ತಡಿಯೊಳಾಡುವ ಹಂಸೆಗಳಿರ ನೀವು ಕಾಣಿರೆ, ನೀವು ಕಾಣಿರೆ. ಗಿರಿ ಗಹ್ವರದೊಳಾಡುವ ನವಿಲುಗಳಿರ ನೀವು ಕಾಣಿರೆ, ನೀವು ಕಾಣಿರೆ. ಚನ್ನಮಲ್ಲಿಕಾರ್ಜುನನ್ ಎಲ್ಲಿದ್ದನೆಂದು ಹೇಳಿದೆ ಅಂತ ಹೇಳಿ 204ನೇ ವಚನ. ಇಷ್ಟೊಂದು ನೀವು ಕಾಣಿರಿ, ನೀವು ಕಾಣಿರಿ ಅನ್ನುವಂಥ ಈ ರಿಪಿಟೇಷನ್ ಐತಲ್ಲ, ಅದು ಅವಳ ಒಂದು ಎಮೋಷನ್ ಅನ್ನ ಹೇಳ್ತದೆ. ಆಕೆಯ ಒಂದು ಡಿಸೈರ್, ಎಷ್ಟೊಂದು ಪ್ರೆಷರ್ ಇದೆ ಆಕೆಗೆ ಒಳಗೆ, ಎಂಥ ಹಸಿವಿದೆ ಅನ್ನೋದನ್ನು ಹೇಳ್ತದೆ. ಈ ಮೇಲಿನ 2 ವಚನಗಳು ಗಿಳಿ, ಕೋಗಿಲೆ, ನವಿಲು, ಹಂಸೆ ಮೊದಲಾದ ಸುಂದರ ಪಕ್ಷಿಗಳನ್ನು, ದುಂಬಿಯಂತಹ ಮಧುಕೀಟವನ್ನು, ಬೆಳದಿಂಗಳನ್ನು ಅಕ್ಕ ತನ್ನ ವಚನಕ್ಕೆ ಆಯ್ಕೆ ಮಾಡಿಕೊಂಡಿರುವುದು ಆಕೆಯ ಕವಿ ಪ್ರತಿಭೆಯ, ಸದಭಿರುಚಿಯ, ಸೌಂದರ್ಯ ಪ್ರಜ್ಞೆ ಹಾಗೂ ರಸೋತ್ಪತ್ತಿ ಶಕ್ತಿಯ ಸಾಕ್ಷಿಯಾಗಿದೆ. ಇದನ್ನು ನಾವು ಲಿಟ್ರೇಚರ್ ಆಸ್ಪೆಕ್ಟ್ ಇಂದ ನಾವು ನೋಡಿದಾಗ ನಾವು ಮೊದಲು ಗುರುತಿಸಬೇಕಾದಂತ ಒಂದು ಅಂಶ. ಇಲ್ಲಿ ಕವಿ ಪ್ರತಿಭೆಯ ಕಲ್ಪನೆಯ ಕುಸುರಿ ಕೆಲಸವಿದೆ. ಹಾಗೆಂದ ಮಾತ್ರಕ್ಕೆ ಇಡೀ ಅನುಭವ ದ್ರವ್ಯವೇ ಕೇವಲ ಕಲ್ಪನೆಯಲ್ಲ ಮತ್ತು ಕೇವಲ ಸೌಂದರ್ಯಕ್ಕಾಗಿ, ರಸಾನುಭವಕ್ಕಾಗಿ ಸಂಯೋಜಿಸಿದ್ದ ಸುಂದರ ಲಹರಿಯಲ್ಲ. ಈ ವಚನಗಳ ಹಿಂದೆ ವಾಸ್ತವವಾದ ಅಕ್ಕ ಮಹಾದೇವಿಯ ಆಧ್ಯಾತ್ಮಿಕ ಹಸಿವಿದೆ. ಆಕೆಯ ಧಾರ್ಮಿಕ ಜೀವನದ ಒಂದು ಮುಖ್ಯ ಘಟ್ಟದ ಕಷ್ಟಕರ ಅನುಭವದ ಯಾತನೆಯ ಜೀವನದ ದಾಖಲೆ ಈ ವಚನಗಳು. ಓದುಗರು ಆಕೆ ನೀಡುವ ಸುಂದರ ಪ್ರಾಕೃತಿಕ ಚಿತ್ರಣದಿಂದ ಪ್ರಭಾವಿತರಾಗಿ ಆ ಕಾವ್ಯ ಸೌಂದರ್ಯದ ಹಿಂದಿರುವ ಕಟು ವಾಸ್ತವವನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ವಚನಗಳಿಗೆ ಅಪಚಾರ ಮಾಡಿದಂತಾಗುತ್ತದೆ. ಈ ಸುಂದರ ಅಭಿವ್ಯಕ್ತಿಗಳು ಅಕ್ಕನ ನೊಂದ ಮನಕ್ಕೆ ಒಂದಷ್ಟು ಮುಲಾಮು ಎಂದು ನಾವು ಭಾವಿಸಬಹುದು. ಅಂದರೆ
ಈ ಸುಂದರ ಕಲ್ಪನೆಯಿಂದ ತನ್ನ ಕಹಿ ಅನುಭವಗಳನ್ನು ವಚನಗಳನ್ನಾಗಿಸಿ ಹೊಸೆಯುವಲ್ಲಿ ತನ್ನ ನೋವನ್ನು ತುಸು ಮರೆಯುವುದಷ್ಟೇ ಆಕೆ ತೆಗೆದುಕೊಳ್ಳುವ ಒಂದು ಕಲಾ ಪ್ರಯೋಜನ. ಕಲಾ ಪ್ರಯೋಜನ ಅನ್ನೋದು ಅಂದ್ರೆ ಈ ರಸಸಿದ್ಧಾಂತ, ರಸಾನುಭವ ಅದೇನಿದೆಯಲ್ಲ, ಅದು ಆಕೆಗೆ ಒಂದು ಆಯಿಂಟ್ಮೆಂಟ್ ಇದ್ದಂಗೆ. ಅದು ಆ ಯಾವ ನೋವನ್ನು ಮರೆಯಲಿಕ್ಕೆ, ತನ್ನ ಆಧ್ಯಾತ್ಮಿಕ ಹಸಿವಿನಿಂದ ಉಂಟಾಗಿರ್ತಕ್ಕಂಥ ನೋವು ಏನಿದೆಯಲ್ಲ ಅದನ್ನು ಮರೆಯಲಿಕ್ಕೆ. ವಿರಹ ಅದೊಂದು ರೀತಿಯ ನಿಜವಾದ ವಿರಹ ವೇದನೆ. ನೋಡಿ, ಇಲ್ಲಿ ಎರಡು ವಿರಹ ವೇದನೆಗಳು ಒಂದಕ್ಕೊಂದು ಕೋರಿಲೇಟಿವ್ ಆಗ್ತವೆ. ಅಂದ್ರೆ ನಿಜವಾದ ಸಂಸಾರಿಕ ಗಂಡನನ್ನ ತೊರೆದು ಬಂದಂಥದ್ದು, ಆ ತೊರೆದು ಬಂದ ಹಸಿವು ಇಲ್ಲಿ ಮತ್ತೊಂದು ಹಸಿವಾಗ್ತದೆ. ಅದು ಯಾವುದು? ಪಾರಲೌಕಿಕ ಗಂಡನನ್ನ ಕೂಡುವ ಹಸಿವು. ಅವನಿನ್ನೂ ತನಗೆ ಸಿಕ್ಕಿಲ್ಲ. ಆದ್ರಿಂದ ಈ ತರದ ಒಂದು ವಿರಹ ವೇದನೆ ಆಗ್ತದೆ, ಆಧ್ಯಾತ್ಮಿಕ ವಿರಹ ವೇದನೆ ಆಗ್ತದೆ. ಇಲ್ಲಿ ನಮಗೆ ಇಷ್ಟೊಂದು ಹಂಬಲಬೇಕೆಂಬುದಕ್ಕೆ ದೊರಕಿದ ಉತ್ತರ, ಶಿವ ಅಕ್ಕನಿಗೆ ಕೇವಲ ದೈವವಲ್ಲ, ಅವನು ಪತಿ, ಅವನು ಗೆಳೆಯ, ಅವನಿಂದಲೇ ಅವಳ ಜೀವನ. ಅವನ ಸಾಂಗತ್ಯವಿಲ್ಲದಿದ್ದರೆ ಆಕೆಗೆ ಅದೇ ಘೋರ ನರಕ. ಇಂದ್ರಿಯವ ಬಿಟ್ಟು ಕಾಯವಿರದು. ನೋಡಿ, ಇಂದ್ರಿಯವ ಬಿಟ್ಟು ಕಾಯವಿರದು, ಕಾಯವ ಬಿಟ್ಟು ಇಂದ್ರಿಯವಿರದು. ಎಂತು ನಿಕ್ಕಾಮಿ ಎಂಬೆ, ಎಂತು ನಿರ್ದೋಷಿ ಎಂಬೆ, ನೀನೊಲಿದಡೆ ಸುಖಿಯಾಗಿಪ್ಪೆ, ನೀನೊಲ್ಲದಿರೆ ದುಃಖಿಯಾಗಿಪ್ಪೆನಯ್ಯ ಚನ್ನಮಲ್ಲಿಕಾರ್ಜುನ. ಇದೊಂದು ಪ್ರಾಗ್ಮೆಟಿಕಲ್ ಎಕ್ಸ್ಪೀರಿಯನ್ಸ್. ಇದು ಅಕ್ಕಮಹಾದೇವಿ 72ನೇ ವಚನ. ಎಲ್ಲರೂ ಇಂದ್ರಿಯಗಳನ್ನು ನೆಗೆಟಿವ್ ಆಗಿ ನೋಡಿದ್ರೆ ಅಕ್ಕ ಅದನ್ನು ಪಾಸಿಟಿವ್ ಆಗಿ ನೋಡ್ತಾಳೆ. ಅವುಗಳನ್ನು ನಿರಾಕರಿಸಲಾಕಿ. ನೋಡಿ, ಇಂದ್ರಿಯವ ಬಿಟ್ಟು ಕಾಯವಿರೋದು ಅಂತ ಹೇಳ್ತಾಳೆ. ಈ ದೇಹ ಇದ್ಮೇಲೆ ಇಂದ್ರಿಯ ಇರಲೇಬೇಕಲ್ಲ. ಇಂದ್ರಿಯವನ್ನ ತೊರೆದು ಈ ದೇಹ ಇದೆ ಅಂತ ಯಾರು ಹೇಳಕ್ಕಾಗಲ್ಲ. ಅದೆಲ್ಲ ಸುಳ್ಳಾಗ್ತದೆ, ಕಲ್ಪನೆ ಆಗ್ತದೆ. ಆದ್ರಿಂದ ಹೇಳ್ತಾಳೆ, ಇಂದ್ರಿಯವ ಬಿಟ್ಟು ಕಾಯವಿರದು, ಕಾಯವ ಬಿಟ್ಟು ಇಂದ್ರಿಯವಿರದು. ಎಂತು ನಿಕ್ಕಾಮಿ ಎಂಬೆ, ಎಂತು ನಿರ್ದೋಷಿ ಎಂಬೆ. ಮನುಷ್ಯ ತಾನಿದ್ದು ನನ್ನ ಹತ್ರ ಕಾಮನೇ ಇಲ್ಲ ಅಂತ ಹೇಳೋದು ಬೊಗಳೆ. ಅದು ನೋಡಿ, ಇಷ್ಟೊಂದು ಬಹಳ ವಾಸ್ತವವಾಗಿ ತನ್ನ ಅಂತರಂಗದ ಸತ್ಯಗಳನ್ನು ಆಕೆ ಬಿಚ್ಚಿಡ್ತಾಳೆ. ನಿರ್ದೋಷಿ ಎಂಬೆ, ನೀನು ಒಲಿದಡೆ ಸುಖಿಯಾಗಿಪ್ಪೆ. ನೋಡಪ್ಪ, ನೀನು ಒಲಿಬೇಕು ನನಗೆ, ಅವಾಗ ನಾನು ಸುಖವಾಗಿರ್ತೇನೆ. ನೋಡಿ, ನೀನು ಒಲಿದರೆ ಸುಖಿಯಾಗಿಪ್ಪೆ. ಹಿಂದೆ ಆಕೆ ಮೇಲಿನ ಸಾಲಿನಲ್ಲಿ ಇಂದ್ರಿಯಗಳ ಹಸಿವನ್ನು ಹೇಳಿದ್ಲು, ಕಾಯದ ಬಗ್ಗೆ ಮಾತಾಡಿದ್ಲು. ಈಗ ತಕ್ಷಣ ನೀನು ಒಲಿದಡೆ ಅಂತ ಆಕೆ ಹೋದಾಗ ಪಾರಮಾರ್ಥಿಕ ಪುರುಷನಿಗೆ ಹೋದ್ಲು. ಅಂದ್ರೆ ಅರ್ಥ ಏನು? ಈ ಲೌಕಿಕವಾದ ದೈಹಿಕವಾದ ಹಸಿವನ್ನ ಪಾರಲೌಕಿಕವಾದ ಹಸಿವನ್ನಾಗಿ ಪರಿವರ್ತಿಸಿ ಆ ಪಾರಲೌಕಿಕ ಪುರುಷನಿಂದ ಆ ಹಸಿವನ್ನ ಸ್ಯಾಟಿಸ್ಫೈ ಮಾಡ್ಕೊಳ್ತಕ್ಕಂಥ ಒಂದು ಆಧ್ಯಾತ್ಮಿಕ ವಿಧಾನ ಇದು. ಇದೇ ಅಕ್ಕನ ತಂತ್ರಗಾರಿಕೆ ಅಂತ ನಾನು ಹೇಳಿದ್ದು. ನೀನು ಒಲಿದರೆ ನಾನು ಸುಖಿಯಾಗಿಪ್ಪೆ, ನೀನು ಒಲ್ಲದಿದ್ದರೆ, ನೀನು ಬೇಡ ಅಂದ್ಬಿಟ್ರೆ ನಾನು ದುಃಖಿಯಾಗಿಪ್ಪೆ ಚನ್ನಮಲ್ಲಿಕಾರ್ಜುನ ಅಂತ. 72ನೇ ವಚನ. ಇಂದ್ರಿಯ ಕಾಯ ಪರಸ್ಪರ ಅವಲಂಬಿಗಳೇ. ಈ ಇಂದ್ರಿಯ ಯುಕ್ತ ಕಾಯವೇ ಶಿವಸ್ನೇಹಿ ಜೀವದ ನೆಲೆ. ಹೀಗಿರುವಾಗ ಇಂದ್ರಿಯ ಬಯಕೆಯನ್ನು ಆಧರಿಸಿ ಕಾಯವನ್ನ ದೋಷಿ ಎಂದು, ಜೀವನನ್ನ ನಿರ್ದೋಷಿ ಎನ್ನಲು ಸಾಧ್ಯವೇ? ಕಾಯ ಕಾಮಿಯಾದರೆ ಜೀವವು ಕಾಮಿಯೇ ಎಂದರ್ಥ. ಇಲ್ಲಿ ಕಾಮವನ್ನೇಕೆ ಅಕ್ಕ ಪ್ರಸ್ತಾಪಿಸಿದಳು? ಅದು ಅವಳ ದೇಹದ ತುಡಿತ. ಆದರೆ ಆ ಕಾಮವನ್ನೇ ದೈವಿಕ ಕಾಮವನ್ನಾಗಿ ಪರಿವರ್ತಿಸುವ ಶಕ್ತಿ ಅಕ್ಕನಿಗಿದೆ. ಆಕೆ ನಿರ್ದುಷ್ಟವಾಗಿ ಲೌಕಿಕ ಗಂಡರನ್ನು ತಿರಸ್ಕರಿಸಿರುವುದು ಆಕೆ ಆಧ್ಯಾತ್ಮಿಕ ಬಲ ಮತ್ತು ನೈತಿಕತೆಯ ಎಚ್ಚರ. ತನ್ನೊಳಗೆ ವಯೋಸಹಜವಾಗಿ ಹುಟ್ಟಿದ ಕಾಮವನ್ನ ದೈವಿಕ ಕಾಮವನ್ನಾಗಿ, ಪ್ರಣಯವನ್ನಾಗಿ ರೂಪಾಂತರಿಸಿ ಅದೇ ಲೌಕಿಕ ಕಾಮ ರತಿ ಪರಿಕಲ್ಪನೆಗಳಲ್ಲಿ ನಿರ್ಲಜ್ಜವಾಗಿ ಯಾವ ಅಂಜಿಕೆಯಿಲ್ಲದೆ ತನ್ನ ಆಧ್ಯಾತ್ಮಿಕ ತುಡಿತಗಳನ್ನು ಅಭಿವ್ಯಕ್ತಪಡಿಸಿರುವುದು ಅಕ್ಕನ ಪ್ರಾಮಾಣಿಕತೆ. ಇದೇ ಅಂತರಂಗ ಬಹಿರಂಗ ಶುದ್ಧತ್ವ. ಒಳಗಿರುವ ಕಾಮದ ತುಡಿತಗಳ ಮುಚ್ಚಿಟ್ಟು ಹೊರಗೆ ವೇಷಧಾರಿಯಾಗಿ ಮೆರೆವ ಡೋಂಗಿತನ ಅಕ್ಕನಿಗೆ ಸಲ್ಲದು. ಇಂದ್ರ ನೀಲದ ಗಿರಿಯ ನೇರಿಕೊಂಡು, ಚಂದ್ರಕಾಂತದ ಶಿಲೆಯ ನಪ್ಪಿಕೊಂಡು, ಕೊಂಬ ಬಾರಿಸುತ್ತಾ ಎಂದಿಪ್ಪೆನೋ ಶಿವನೇ, ನಿಮ್ಮ ನೆನೆವುತ್ತ ಎಂದಿಪ್ಪೆನೋ, ಅಂಗಭಂಗ ಮನಭಂಗ ಬಳಿದು ನಿಮ್ಮ ನೆಂದಿಗೊಮ್ಮೆ ನೆರವನಯ್ಯ ಚನ್ನಮಲ್ಲಿಕಾರ್ಜುನ. ಈ ರೀತಿ ಪ್ರಶ್ನೆ ಮಾಡ್ತಾಳೆ 71ನೇ ವಚನದಲ್ಲಿ. ಈ ವಚನದಲ್ಲಿ ಅಂಗಭಂಗ ಮನಭಂಗ ಬಳಿದು ನಿಮ್ಮ ನೆಂದಿಗೊಮ್ಮೆ ನೆರವನಯ್ಯ ಎಂಬ ಸಾಲೆ ಲೈಂಗಿಕ ವಾಸನೆಯನ್ನ ಅದು ಪ್ರಕಟಪಡಿಸುತ್ತದೆ. ನಿಮ್ಮ ನೆಂದಿಗೆ ಎಂದು ನೆರವನಯ್ಯ. ನೆರವನಯ್ಯ ಅಂದ್ರೆ ತಬ್ಬಿಕೊಳ್ಳುವೇನಯ್ಯ, ಅಪ್ಪಿಕೊಳ್ಳುವೇನಯ್ಯ, ಆಲಿಂಗಿಸಿಕೊಳ್ಳುವೇನಯ್ಯ.
ನಿಮ್ಮೊಂದಿಗೆ ಸಂಯೋಗ ಹೊಂದುವೆನಯ್ಯ ಅನ್ನುವ ಅರ್ಥ ಹೊಂದಿದೆ. ಉರಿಯ ಫಣಿಯ ನುಟ್ಟು ಊರಿಂದ ಹೊರಗಿರಿಸಿ ಕರೆಯಲಟ್ಟಿದ ಸಖಿಯ ನೆರೆದ ನೋಡೆಲಗವ್ವ. ನೋಡು, ಉರಿಯ ಫಣಿಯ ನುಟ್ಟು ಊರಿಂದ ಹೊರಗಿರಿಸಿ ಕರೆಯಲಟ್ಟಿದ ಸಖಿಯ ನೆರೆದ ನೋಡೆಲಗವ್ವ. ತೂರ್ಯಾವಸ್ಥೆಯಲ್ಲಿ ತೂಗಿ ತೂಗಿ ನೋಡಿ ಬೆರಗಾಗಿ ನಿಲ್ಲಲಾರೆನವ್ವ. ಆರವಸ್ಥೆ ಕರ ಹಿಡಿದು ಎಲೆತಾಯೇ, ಗಿರಿ ಬೆಂದು ತರು ಉಳಿದು ಹೊನ್ನರಳೆಯ ಮರ ನುಲಿವಾಗ ಹಿರಿಯ ತನಗೆಡಿಸಿ ನೆರೆವೆನು ಚೆನ್ನಮಲ್ಲಿಕಾರ್ಜುನನ. ಹಿರಿಯ ತನಗೆಡಿಸಿ ನೆರೆವೆನು ಚೆನ್ನಮಲ್ಲಿಕಾರ್ಜುನನ ಅಂತೇಳಿ 82ನೇ ವಚನ. ಉರಿಯ ಫಣಿ ಅಂದ್ರೆ ರತ್ನದ ಹೊಳೆಯುವ ಎಡೆಯುಳ್ಳ ಒಂದು ಹಾವು. ಆರವ ಅಂದ್ರೆ ಶಬ್ದ, ಕೂಗಾಟ, ಅಳು. ಆರ್ ಕೂಡಿಕೊಳ್ಳು, ಒಂದಾಗುವಂತ. ಶಿವನನ್ನು ಬರಮಾಡಿಕೊಳ್ಳಲು ಹೆಡೆಯಲ್ಲಿ ರತ್ನವನ್ನುಳ್ಳ ನಾಗರವ ಉಡಿಸಿ, ಅಂದ್ರೆ ನಾಗರದ ಆಭರಣ ಉಡಿಸಿ ಊರ ಹೊರಗೆ ಕಾಯಲು ಇರಿಸಿದ್ದ ಸಖಿಯನ್ನೇ ತಬ್ಬಿಕೊಂಡನಂತೆ ಶಿವ. ತೂರ್ಯಾವಸ್ಥೆಯಲ್ಲಿ ಅಂದರೆ ಶಿವನೊಂದಿಗೆ ಸಮ್ಮಿಲನವಾಗುವುದರಿಂದ ಪಡೆಯುವ ಪರಮಾನಂದದಲ್ಲಿ ಅಂದರೆ ಅಕ್ಕನು ಆ ಆನಂದವನ್ನು ಕಲ್ಪಿಸಿ ತೂಗಿ ತೂಗಿ ಓಲಾಡಿ ಬೆರಗಾಗಿ ನೆಲದ ಮೇಲೆ ನಿಲ್ಲಲಾರದಂತಾಗಿದ್ದಾಳೆ. ಆರವಸ್ಥೆ ಕರ ಹಿರಿದು ಎಲೆತಾಯೇ ಎಂದರೆ ಅಂದ್ರೆ ಅವಸ್ಥೆ, ಕೂಡಿಕೊಂಡ ಅಂತ. ತನ್ನ ಕರವನ್ನ ಹಿರಿದು ಎಂದರೆ ಸೇರಿಸಿ, ಶಿವನನ್ನ ತೋಳು ಬಂಧಿಸಿಕೊಂಡು ಸೇರಿಕೊಳ್ಳುವುದು ಅಂತ. ಇಡೀ ಬೆಟ್ಟವೇ ಬೆಂಕಿಗಾಹುತಿಯಾಗಿ ಸುಟ್ಟು ಗಿಡನೊಂದುಳಿದು ಹೊನ್ನರಳೆಯ ಮರವು ಉಲಿವಾಗ ಶಿವನ ಹಿರಿತನವನ್ನು ಲೆಕ್ಕಿಸದೆ ತಬ್ಬಿಕೊಳ್ಳುವೆನು ಅಂತ ಹೇಳ್ತಾರೆ. ಅಂದ್ರೆ ಶಿವನನ್ನ ಕೂಡುವ ಒತ್ತಾಸೆ ತವಕದಲ್ಲಿ ಅಕ್ಕ ಮಹಾದೇವಿ ಯಾವ ಕಷ್ಟವೇ ಬರಲಿ ಅದನ್ನು ಸಹಿಸಿಕೊಳ್ಳಬಲ್ಲನೆಂಬ ಆತ್ಮವಿಶ್ವಾಸ ಬೆಳೆಸಿಕೊಂಡು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಸಿದ್ಧಳಾಗಿದ್ದಾಳೆ ಅಂತ. ಉರಿಯೊಡ್ಡಿದಡೆ ಶೀತಳವೆನಗೆ. ನೋಡಿ ಹೆಂಗೆ ಹೇಳ್ತಾಳೆ, ಉರಿಯೊಡ್ಡಿದಡೆ ಶೀತಳವೆನಗೆ, ಗಿರಿ ಮೇಲೆ ಬಿದ್ದರೆ ಪುಷ್ಪವೆನಗೆ, ಸಮುದ್ರ ಮೇಲು ವಾಯ್ದರೆ ಕಾಲುವೆಯನಗೆ, ಚನ್ನಮಲ್ಲಿಕಾರ್ಜುನ ನಿಮ್ಮಾಣೆ ಎಂಬುದು ತಲೆ ಎತ್ತಿ ಭಾಗದ ಭಾರವೆನಗೆ ಅಂತೇಳಿ 83ನೇ ವಚನದಲ್ಲಿ ಹೇಳ್ತಾಳೆ. ನೋಡಿ, ಉರಿ ಬೆಂಕಿ ಉಷ್ಣ ಕಾರಿದರೆ ಅದು ಅಕ್ಕನಿಗೆ ಶೀತ ತಂಪು, ಗಿರಿಯ ಆಕೆಯ ಮೇಲುರುಳಿದರೆ ಅದು ಪುಷ್ಪಾರೋಹಣ, ಮೇಲೆ ಹೂ ಬಿದ್ದಂಗೆ ಅಂತ, ಸಮುದ್ರವೇ ಉಕ್ಕಿ ಅವಳ ಮೈ ಮೇಲೆ ಹತ್ತಿ ಹರಿದರೆ ಅದೊಂದು ಕಿರುಗಾಲುವೆಯಷ್ಟೇ ಅಂತ, ಒಂದು ಸಣ್ಣ ಕಾಲುವೆ ಬಂದು ಹೋದಂಗಾಯ್ತು ಅಂತ. ಈ ಎಲ್ಲ ಕಷ್ಟಗಳು ಆಕೆಯ ಆತ್ಮವಿಶ್ವಾಸವನ್ನು ಭಕ್ತಿಯನ್ನು ಕದಡಲಾರವು, ಆಕೆಯ ಒಂದು ರೋಮವನ್ನು ಅಲುಗಿಸಲಾರವು. ಆ ಶಿವನ ಮೇಲಿತ್ತ ಆಣೆಯೇ ಆಕೆಗೆ ಹಗುರ, ತಲೆ ಎತ್ತಿ ಭಾಗದ ಭಾರ. ಇಂಥದೇ ಅನುಭವದ ಇನ್ನೊಂದು ವಚನವನ್ನು ನೋಡಿ. ಕಿಡಿ ಕಿಡಿ ಕೆದರಿದಡೆ ಎನಗೆ ಹಸಿವು ತೃಷೆ ಎಡಗಿತ್ತೆಂಬೆನು. ಕಿಡಿ ಕಿಡಿ ಕೆದರಿದಡೆ ಎನಗೆ ಹಸಿವು ತೃಷೆ ಎಡಗಿತ್ತೆಂಬೆನು. ಮುಗಿಲು ಹರಿದು ಬಿದ್ದಡೆ ಎನಗೆ ಮಜ್ಜನ ಕೆರೆದರೆಂಬೆನು. ಗಿರಿ ಮೇಲೆ ಬಿದ್ದಡೆ ಎನಗೆ ಪುಷ್ಪವೆಂಬೆನು. ಚನ್ನಮಲ್ಲಿಕಾರ್ಜುನಯ್ಯ, ಶಿರ ಹರಿದು ಬಿದ್ದಡೆ ಪ್ರಾಣ ನಿಮಗರ್ಪಿತವೆಂಬೆನು. ಇದು 167ನೇ ವಚನ. ನೋಡಿ, ಶಿವನೊಂದಿಗೆ ಭಕ್ತ ಸಮೀಕರಿಸಿಕೊಂಡಾಗ ಶಿವಜೀವಗಳೆರಡೂ ಒಂದೇ ಆಗುತ್ತವೆ. ಆಗ ಆ ಎರಡರ ಹಸಿವು ತೃಷೆ ಸಂತೃಪ್ತಿ ಎಲ್ಲವೂ ಒಂದೇ. ಶಿವವಾಗಿ ಅಕ್ಕನ ಜೀವವು ತನ್ನ ಶಿವ ಹಸಿವು ಶಿವ ತೃಷೆಗಳನ್ನು ನೈಸರ್ಗಿಕ ಕ್ರಿಯೆಗಳ ಮೂಲಕ ಅಡಗಿಸಿಕೊಳ್ಳುವ ಪರಿಯನ್ನು ಮೊದಲ ಸಾಲು ಪ್ರತಿಮಾತ್ಮಕ ಭಾಷೆಗಳಲ್ಲಿ ಅದು ವರ್ಣಿಸುತ್ತದೆ. ನಿಸರ್ಗದಲ್ಲಿ ಕಿಡಿ ಕಿಡಿ ಕೆದರಿ ಹುಟ್ಟಿ ನಂದುವ ಮೂಲಕ ವಿಶ್ವರೂಪಿ ಶಿವನ ಹಸಿವು ತೃಷೆ ಅಡಗಿದಂತೆ ಅದು. ಅಲ್ಲಿ ನಿಸರ್ಗದಲ್ಲಿ ಹೆಂಗೆ ಬೆಂಕಿ 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 ಒತ್ತತೋ ಆ ರೀತಿ ಅದೊಂದು ನೈಸರ್ಗಿಕ ಕ್ರಿಯೆ ಆಗ್ತದೆ. ಅದು ಆಗಿ ತಾನೇ ಅಡಗಿದಂತೆ ಅದು ಅಂತ. ಅದೇ ರೀತಿ ಮುಗಿಲು ಹರಿದು ಮಳೆ ಬಿದ್ದರೆ ಅದೇ ಆ ಶಿವನನ್ನ ಮಜ್ಜನಕ್ಕೆರೆದಂತೆ ಅದು. ಗಿರಿ ಮೇಲೆ ಉರುಳಿದರೆ ಅದು ಅವನಿಗೆ ಪುಷ್ಪಾರ್ಪಣ. ಹೀಗೆ ಈ ವಚನವನ್ನ ವಿಶ್ವರೂಪಿ ಶಿವನು ತನ್ನನ್ನು ತಾನು ತಣಿಸಿಕೊಳ್ಳುವನು, ಪೂಜಿಸಿಕೊಳ್ಳುವನೆಂದು ನಾವು ಅರ್ಥೈಸಬಹುದು. ಇದು ಒಂದು ಅರ್ಥ. ಇದು ಶಿವ ಅವನಿಗೆ ಯಾರು ಪೂಜೆ ಮಾಡೋದು ಬೇಕಾಗಿಲ್ಲ. ಅವನ ಪೂಜೆ ಅವನಿಂದಲೇ, ಅವನ ರೂಪದಲ್ಲಿ, ಅವನ ದೇಹದಲ್ಲಿ, ಈ ಪ್ರಕೃತಿ ಎಂಬ ದೇಹದಲ್ಲಿ ತನ್ನ ಪೂಜೆ ಅವನಿಗೆ ಅದು ತನ್ನ ಪಡಿ ತಾನು ಆಗ್ತತೆ ಅಂತ. ಆದರೆ ಇದು ಶಿವನ ಅನುಭವವನ್ನ ಹೇಳುತ್ತಿಲ್ಲ, ಅಕ್ಕನ ಅನುಭವವನ್ನು ನಿರೂಪಿಸುತ್ತಿದೆ.
ಈ ವಚನ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಶಿವನನ್ನು ಗೆದ್ದೇ ಗೆಲುವೆನೆಂಬ ದೃಢ ಸಂಕಲ್ಪ ತಾಳಿದ ಅಕ್ಕ, ಆಕೆ ಅದೆಂಥದ್ದೇ ಪ್ರಾಪಂಚಿಕ ಕಷ್ಟಗಳು ಬಂದೆರಗಲಿ ಅವೆಲ್ಲವುಗಳಿಗೂ ದೈವಿಕ ಸ್ವರೂಪವನ್ನಿತ್ತು ಸಹಿಸಿಕೊಳ್ಳುವ ಮಹಾಸಹನೆಯನ್ನ ಪ್ರತಿಮಾತ್ಮಕ ಭಾಷೆಯಲ್ಲಿ ಈ ವಚನ ಕಟ್ಟಿಕೊಡುತ್ತದೆ. ಬೆಂಕಿಯೇ ಪುಟಿದೆದ್ದು ಕೆದರಿ ಹರಡಲಿ, ಅದರಿಂದ ತನ್ನ ಹಸಿವು ತೃಷೆ ಅಡಗಿತೆಂದು ತಿಳಿಯುವೆ. ಮುಗಿಲೇ ತನ್ನ ತಲೆಯ ಮೇಲೆ ಹರಿದು ಬೀಳಲಿ, ಅದರಿಂದ ತನಗೆ ಮಜ್ಜನ ಕೆರೆದರೆಂದು ಭಾವಿಸುವೆ. ಗಿರಿ ಬೆಟ್ಟಗಳೇ ಉರುಳಲಿ, ತನ್ನ ಮೇಲೆ ಪುಷ್ಪಾರೋಹಣವಾಯಿತೆಂದು ಭಾವಿಸುವೆ. ಕೊನೆಗೆ ಶಿರವೇ ಹರಿದು ಪ್ರಾಣಕ್ಕೆ ಕುತ್ತು ಬರಲಿ, ಚಿಂತೆ ಇಲ್ಲ, ಆ ಪ್ರಾಣವನ್ನು ಆ ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಿಸುವೆ ಎಂಬ ತನ್ನ ಸದೃಢ ಅಚಲ ತೀರ್ಮಾನವನ್ನ, ಸಂಕಲ್ಪವನ್ನ ಈ ವಚನದಲ್ಲಿ ಅಕ್ಕ ಸ್ಪಷ್ಟಪಡಿಸಿದ್ದಾಳೆ. ಶಿವಭಕ್ತಳಾಗಿ ಮುಂದಿಟ್ಟ ಅಡಿಯನ್ನ ಯಾವ ಕಾರಣಕ್ಕೂ ಹಿಂದೆಗೆಯುವುದಿಲ್ಲವೆಂಬ ಸಂಕಲ್ಪ ಅಕ್ಕ ಮಹಾದೇವಿಯದು. ಹೀಗೆ ಶಿವನೊಂದಿಗೆ ಸಂಯೋಗವಾಗಲು ಎಲ್ಲ ತ್ಯಾಗಕ್ಕೂ ಸಿದ್ಧವಾದ ಅಕ್ಕ ನಿತ್ಯವೂ ಶಿವನ ಬರುವನ್ನೇ ನಿರೀಕ್ಷಿಸುತ್ತಿರುವಳು. ಈ ಮೇಲಿನ ವಚನಗಳು ಅವಳ ಅರಣ್ಯ ಜೀವನಾನುಭವವನ್ನು ವ್ಯಕ್ತಪಡಿಸುತ್ತವೆ. ಆದರೆ ಈ ಕೆಳಗಿನ ವಚನ ಭಿನ್ನ ನೋಡಿ. ಇಲ್ಲಿ ಇದು ಡಿಫರೆಂಟ್ ಆದ ವಚನ. ಇದು ಉದಯದಲೆದ್ದು ನಿಮ್ಮ ನೆನೆವೆನಯ್ಯ, ಉದಯದಲೆದ್ದು ನಿಮ್ಮ ನೆನೆವೆನಯ್ಯ, ಕಸದೆಗೆದು ಚಳೆಯ ಕೊಟ್ಟು ನಿಮ್ಮ ಬರವ ಹಾರುತ್ತಿರ್ದೆನಯ್ಯ, ಹಸೆ ಹಂದರವ ನಿಕ್ಕಿ ನಿಮ್ಮಡಿಗಳಿಗೆಡೆ ಮಾಡಿಕೊಂಡಿರ್ದೆನಯ್ಯ, ನಿಮ್ಮಡಿಗಳಿಗೆಡೆ ಮಾಡಿಕೊಂಡಿರ್ದೆನಯ್ಯ, ಚನ್ನಮಲ್ಲಿಕಾರ್ಜುನಯ್ಯ, ನೀನಾವಾಗ ಬರುವೆಯ್ಯ ಎನ್ನ ದೇವ. 79ನೇ ವಚನ ಇದು. ಉದಯದಲೆದ್ದು ನಿಮ್ಮ ನೆನೆವೆನಯ್ಯ, ಕಸದೆಗೆದು ಚಳೆಯ ಕೊಟ್ಟು ನಿಮ್ಮ ಬರವ ಹಾರುತ್ತಿರ್ದೆನಯ್ಯ, ಹಸೆ ಹಂದರವ ನಿಕ್ಕಿ ನಿಮ್ಮಡಿಗಳಿಗೆಡೆ ಮಾಡಿಕೊಂಡಿರ್ದೆನಯ್ಯ, ಚನ್ನಮಲ್ಲಿಕಾರ್ಜುನಯ್ಯ, ನೀನಾವಾಗ ಬರುವೆಯ್ಯ ಎನ್ನ ದೇವ ಅಂತ ಪ್ರಶ್ನೆ ಮಾಡ್ತಾಳೆ. ಈ ವಚನ ಗೃಹ ಜೀವನಾನುಭವವನ್ನು ಹೇಳ್ತದೆ, ಅಡವಿ ಜೀವನ ಅನುಭವ ಹೇಳಲ್ಲ. ಈ ವಚನವು ಅರಣ್ಯಾನುಭವಗಳ ವಚನಗಳಿಗೂ ಪೂರ್ವದ್ದಿರಬೇಕು ಅಂತ ನನ್ನ ಒಂದು ಭಾವನೆ. ಯಾಕಂದ್ರೆ ಆಕೆ ಊರು ತೊರೆದು ಕಾಡು ಸೇರ್ತಾಳೆ, ನಾಡು ಬಿಟ್ಟು ಕಾಡು ಸೇರ್ತಾಳೆ. ಹಾಗಾಗಿ ನಾಡಿನ ಅನುಭವ ಮೊದಲನೇದು, ಕಾಡಿನ ಅನುಭವ ನಂತರದ್ದು ಅಂತ. ಊರ ಮಡುವೆ ಒಂದು ಬೇಂಟೆ ಬಿದ್ದಿತ್ತು, 6 ಕಂಡವರು ತೋರಿರಯ್ಯ, ಊರಿಗೆ ದೂರುವೆ ನಗುಸೆಯ ನಿಕ್ಕುವೆ, ಊರಿಗೆ ದೂರುವೆ ನಗುಸೆಯ ನಿಕ್ಕುವೆ, ಅರಸುವೆ ನನ್ನ ಬೇಂಟೆಯ, ಅರಿತು ಅರಿಯದೆ ಒಂದು ಬೇಂಟೆಯ ನಾಡಿದೆನು, ಅರಸಿಕೊಡ ಚನ್ನಮಲ್ಲಿಕಾರ್ಜುನ ಅಂತ 88ನೇ ವಚನ. ಊರ ಮಡುವೆ ಒಂದು ಬೇಂಟೆ ಬಿದ್ದಿತ್ತು, 6 ಕಂಡವರು ತೋರಿರಯ್ಯ, ಊರಿಗೆ ದೂರುವೆ ನಗುಸೆಯ ನಿಕ್ಕುವೆ, ಊರಿಗೆ ದೂರುವೆ ನಗುಸೆಯ ನಿಕ್ಕುವೆ, ಅರಸುವೆ ನನ್ನ ಬೇಂಟೆಯ, ಅರಿತು ಅರಿಯದೆ ಒಂದು ಬೇಂಟೆಯ ನಾಡಿದೆನು, ಅರಸಿಕೊಡ ಚನ್ನಮಲ್ಲಿಕಾರ್ಜುನ. ಬೇಟೆ ಅಂದರೆ ಶಿವನು, ಭಕ್ತಿಯೋ ನನಗನ್ನಿಸುವಂತೆ ಆ ಬೇಟೆ ಶಿವನಲ್ಲದೆ ಇಲ್ಲಿ ಬೇರೆ ಆಗಲಿಕ್ಕೆ ಸಾಧ್ಯವಿಲ್ಲ. ಆಕೆ ಅರಿತೋ ಅರಿಯದೆಯೋ ಪ್ರಜ್ಞಾಪೂರ್ವಕವಾಗಿಯೋ ಅಲ್ಲದೆಯೋ ಶಿವನ ಮೇಲೆ ಭಕ್ತಿ ಮೋಹ ಬೆಳೆಸಿಕೊಂಡು ಬಿಟ್ಟಳು. ಭಕ್ತಿಯು ಮೋಹ ಪ್ರೇಮವಾಗಿದ್ದು ಒಂದು ಮನೋಶಾಸ್ತ್ರದ ವಿಷಯವೂ ಆದೀತು. ಸಾಮಾನ್ಯವಾಗಿ ಗ್ರಹಿಸುವುದಾದರೆ ಭಕ್ತಿಯ ಅತಿರೇಕವೇ ಹುಚ್ಚು, ಅದು ಕ್ರೌರ್ಯಕ್ಕೂ ತಿರುಗಿಬಿಡಬಹುದು. ಅತಿಮಾರ್ಗಿಕ ಭಕ್ತಿಯ ಸ್ವರೂಪಗಳೆಲ್ಲ ಇಂಥವೇ. ಆದರೆ ಭಕ್ತಿಯು ಸರಳ ಸಭ್ಯ, ಆದರೆ ಭಾವತೀವ್ರ ನೆಲೆಯಲ್ಲಿ ಪ್ರೀತಿಯಾಗಿ ಬಿಡಬಹುದು. ಅದೇ ಭಕ್ತಿ, ಯಾವುದು ಹುಚ್ಚು ಆಗಬಲ್ಲದೋ ಅದೇ ಭಕ್ತಿ, ಅದೊಂದು ರೀತಿ ಭಾವತೀವ್ರ ನೆಲೆಯಲ್ಲಿ ಪ್ರೀತಿಯಾಗಿ ಬಿಡಬಹುದು. ಇದಕ್ಕೆ ಭಕ್ತನ ಲೈಂಗಿಕ ಹಸಿವು ಜೊತೆಗೂಡಿ ಅವನ ಭಕ್ತಿ ಭಾವನೆಗಳೊಂದಿಗೆ ಸೆಣಸಾಟಕ್ಕಿಳಿದಾಗ ಭಕ್ತನು ಅದೇ ಲೈಂಗಿಕ ಪ್ರವೃತ್ತಿಗಳನ್ನ ದೈವಿಕ ಶಕ್ತಿಯ ಕಡೆ ತಿರುಗಿಸಿದಾಗ ಅದು ದೈವಿಕ ಪ್ರೇಮವಾಗುತ್ತದೆ. ಇಂತಹ ಭಕ್ತ ಪ್ರೇಮಿಗೆ ಅವನ ದೈವ ಗಂಡ ಪ್ರಿಯಕರ ಎಲ್ಲವೂ ಆಗುತ್ತಾನೆ. ಪ್ರಸ್ತುತ ವಚನದಲ್ಲಿ ತನ್ನ ಪ್ರಿಯಕರನಾದ ಶಿವನನ್ನ ಒಂದು ಬೇಟೆ ಎಂದು ಅಕ್ಕ ಮಹಾದೇವಿ ಬಗೆದಿದ್ದಾಳೆ. ಇದು ಊರ ನಡುವೆ ಬಲೆಗೆ ಬಿದ್ದಿದೆ. ನೋಡು, ಆ ಬೇಟೆ ಎಂತದಂದ್ರೆ ಅದು ಊರ ನಡುವೆ ಬಲೆಗೆ ಬಿದ್ದಿದೆ.
ಈ ಬೇಟೆಯನ್ನು ತಿಳಿದೋ ತಿಳಿಯದೆಯೋ ಆಡಿಬಿಟ್ಟಳು. ಆದರೆ ಆ ಬೇಟೆ ಮಾಯಾ ಬೇಟೆ ಇದ್ದಿರಬಹುದು. ಅದು ಎತ್ತಲೋ ಓಡಿ ಹೋಯಿತೋ, ಅಲ್ಲಿಯೇ ಇದ್ದು ಕಾಣಿಸುತ್ತಿಲ್ಲವೋ ತಿಳಿಯದಾಗಿದೆ. ನೋಡು, ಊರಿಗೆ ದೂರುವೆನ್ ಎನಗೆ ಉಸಿಯ ನಿಕ್ಕುವೆ ಅಂತೇಳಿ, ಊರಿನವರಿಗೆ ದೂರುವೆ ಮತ್ತು ತನಗೆ ತಾನೇ ಉಸಿಯ ನಿಕ್ಕುವೆ ಅಂದರೆ ಮೌನವಾಗುವೆ ಎಂದು ಅರ್ಥವಾಗುತ್ತದೆ ಅಂತ ಅನಿಸ್ತದೆ ನನಗೆ. ಆ ಬೇಟೆಗಾಗಿ ತಾನು ಅರಸಿ ಹುಡುಕುತ್ತಿದ್ದಾಳೆ. ಆದರೆ ಅದೆಲ್ಲಿಯೂ ಕಾಣುತ್ತಿಲ್ಲವಾಗಿ, ಆರು ಕಂಡವರು ತೋರಿರಯ್ಯ ಎಂದು ಊರವರಲ್ಲಿ ಆಕೆ ಮೊರೆ ಇಡುತ್ತಿದ್ದಾಳೆ. ಇದಿಷ್ಟು ಶಿವನನ್ನ ಪ್ರಕೃತಿಯಲ್ಲಿ ಮತ್ತೆ ತನ್ನ ಪರಿಸರದಲ್ಲಿ ಹುಡುಕ್ತಕ್ಕಂಥ ಒಂದು ಅಕ್ಕನ ಪ್ರಯತ್ನ. ಇಲ್ಲಿಗೆ ಈ 3ನೇ ವಿಡಿಯೋದ ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದರಲ್ಲಿ 3ನೇ ವಿಡಿಯೋದಲ್ಲಿ 2 ವಿಷಯಗಳನ್ನು ನಾನು ಮಂಡಿಸಿದಾಗಾಯಿತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.